ನಮಸ್ತೆ ವೀಕ್ಷಕರೇ, ರಾಹುಗ್ರಸ್ತ ಚಂದ್ರಗ್ರಹಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಚಂದ್ರಗ್ರಹಣ ವರ್ಷದ ಕೊನೆಯ ಹಾಗೂ ಎರಡನೇ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಆದರೆ ಇದು ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಗ್ರಹಣ, ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅಂದರೆ ಪ್ರಕೃತಿಯ ಮೇಲೆ ಏನಾದರೂ ಪ್ರಭಾವ ಬೀರ್ಬೋದು, ಯಾವ ರಾಶಿ ಮೇಲೆ ಪ್ರಭಾವ ಬೀರ್ಬೋದು ಅನ್ನೋ ಆತಂಕ ಇರುತ್ತೆ. ಅದೆಲ್ಲದರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗ್ತೇವೆ. 2026 ಆಗಸ್ಟ್ 28ರಂದು ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ದಿನ ಚಂದ್ರ ಮತ್ತು ರಾಹುವಿನ ಸಂಯೋಗದಿಂದಾಗಿ ಗ್ರಹಣ ಯೋಗದ ನಿರ್ಮಾಣವಾಗಲಿದೆ. ಯಾವಾಗ ಜಾತಕದಲ್ಲಿ ರಾಹು ಮತ್ತು ಚಂದ್ರ ಒಟ್ಟಾಗಿ ಚಲಿಸುತ್ತೋ ಆಗ ಗ್ರಹಣ ಯೋಗ ಅಥವಾ ಗ್ರಹಣ ದೋಷ ನಿರ್ಮಾಣ ಆಗತ್ತೆ ಅಂತ ಹೇಳಲಾಗುತ್ತೆ. ಚಂದ್ರ ಮನಸ್ಸು ಮತ್ತು ಭಾವನೆಗಳನ್ನು ಪ್ರತಿನಿಧಿಸಿದ್ರೆ, ರಾಹು ಭಯ ಮತ್ತು ಹಠಾತ್ ಘಟನೆಗಳನ್ನು ಪ್ರತಿನಿಧಿಸುತ್ತೆ. ಯಾವಾಗ ರಾಹು ಚಂದ್ರರ ಸಂಯೋಗವಾದವು ಇದರಿಂದಾಗಿ ಕೆಲವು ರಾಶಿಗಳಿಗೆ ಸೇರಿದ ಜನರ ಮಾನಸಿಕ ಸ್ಥಿತಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಈ ವರ್ಷ ಎರಡನೇ ಮತ್ತು ಅಂತಿಮ ಚಂದ್ರಗ್ರಹಣದಂದು ಗ್ರಹದ ಯೋಗದ ನಿರ್ಮಾಣದ ಪ್ರಭಾವವನ್ನ ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇದೆ. ಈ ಚಂದ್ರಗ್ರಹಣ ಶನಿಯ ಅಧಿಪತ್ಯದ ಕುಂಭರಾಶಿ ಹಾಗೂ ರಾಹುವಿನ ಅಧಿಪತ್ಯದ ಶತಭಿಷ ನಕ್ಷತ್ರದಲ್ಲಿ ಸಂಭವಿಸುತ್ತೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಗ್ರಹಣದಲ್ಲಿ ಶನಿ ಹಾಗೂ ರಾಹುವಿನ ಪ್ರಭಾವ ಇದೆ. ಹಾಗಾಗಿ ಇದು ಕೆಲವು ರಾಶಿಯವರಿಗೆ ಸವಾಲಿನ ಸನ್ನಿವೇಶ ಆಗಬಹುದು. ಹಾಗಿದ್ರೆ ರಾಹು ಚಂದ್ರರು ಕುಂಭ ರಾಶಿಯಲ್ಲಿ ಕಾದಾಡಲಿದ್ದಾರಾ? ಯಾವ ರಾಶಿಯವರಿಗೆ ಗ್ರಹಣ ಕಂಟಕ? ಯಾವ ರಾಶಿಯವರು ಯಾವ ಎಚ್ಚರಿಕೆ ವಹಿಸಬೇಕು? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈ ಎಲ್ಲದರ ಬಗ್ಗೆ ಚರ್ಚಿಸೋಕೆ ನಮ್ಮ ಜೊತೆ ಜ್ಯೋತಿಷಿಗಳಾದಂತಹ ಶ್ಯಾಮ್ ಪ್ರಕಾಶ್ ಶರ್ಮಾ ಅವರಿದ್ದಾರೆ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ದೈವಜ್ಞ ಹರೀಶ್ ಕಶ್ಯಪ್ ಅವರಿದ್ದಾರೆ. ಕಶ್ಯಪ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನೀಗಾಗಲೇ ಹೇಳಿದೆ, ವರ್ಷದ ಕೊನೆಯ ಹಾಗೂ ಎರಡನೇ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಸಾಮಾನ್ಯವಾಗಿ ಗ್ರಹಣ, ಚಂದ್ರ ಅಥವಾ ಸೂರ್ಯ ಯಾವುದೇ ಗ್ರಹಣ ಸಂಭವಿಸಿದ್ರೂ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಆದರೆ ಈ ಬಾರಿ ಸಂಭವಿಸ್ತಾ ಇರುವಂತಹ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ. ಇದರಿಂದ ಯಾವ ರೀತಿ ಪ್ರಭಾವ ಬೀರ್ಬೋದು ಅನ್ನೋದನ್ನ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಪುನಃ 15 ದಿನದಲ್ಲಿ ಗ್ರಹಣದ ವಿಷಯಕ್ಕೆ, ಎರಡನೇ ಭಾಗದ ಗ್ರಹಣದ ವಿಷಯಕ್ಕೆ ಸೇರಿದ್ದೇವೆ ಸುವರ್ಣ ವಾಹಿನಿಯ ಲೈವ್ ಕಾರ್ಯಕ್ರಮದಲ್ಲಿ. ಅವತ್ತು ನಮ್ಮ ಸ್ನೇಹಿತರು ಬಂದಿದ್ದರು. ನಾನು ಇವರು ಅದೇ ಕಾರ್ಯಕ್ರಮವನ್ನೇ ಸೂರ್ಯಗ್ರಹಣವನ್ನು ಹೇಳಿದ್ದೆ. ಗ್ರಹಣದ 2 ಬಗೆ ಅಂತಂತ. ಒಂದು ಗೋಚರ ಆದರೆ ಭಾರತೀಯರಿಗೆ ಅದರದ್ದು ಆಚರಣೆ ಇರ್ತದೆ. ಗೋಚರ ಆಗದೆ ಬೇರೆ ಕಡೆ ಮಾತ್ರ ಆಗ್ತಾ ಇದ್ದರೆ ಗ್ರಹಚಾರ ಇರ್ತದೆ ಅಂತ. ಗ್ರಹಚಾರೋ ನಿರಂತರ ಅಂತ, ಅದಕ್ಕೆ ತಡೆ ಇಲ್ಲ. ಯಾವುದು ನಿರಂತರವಾಗಿ ಚಲಿಸ್ತಾ ಇರ್ತದೋ ಅದು ಗ್ರಹಚಾರ ಅಂತ. ಗ್ರಹಚಾರಕ್ಕೆ ಒಂದು ತಡೆ ಬಂದರೆ ಅದಕ್ಕೆ ಗ್ರಹಣ ಅಂತ ಹೆಸರು. ಈ 2 ಭೇದವನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಈ ಸೂರ್ಯನ ಗ್ರಹಣವು ಕರ್ಕರಾಶಿಯಲ್ಲಿ ಆಗಿ ಕೇತುಗ್ರಸ್ತ ಇಲ್ಲದ ಒಂದು ಗ್ರಹಣದ ವ್ಯವಸ್ಥೆ ನಾವು 15 ದಿನದ ಹಿಂದೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಹಾಗಾಗಿ ಅದು ಕಡಿಮೆ ಕ್ರೌರ್ಯವನ್ನು ಅಥವಾ ಕಡಿಮೆ ದೋಷವನ್ನು ಹೊಂದಿರತಕ್ಕಂಥದ್ದು. ಕೇತುಗ್ರಸ್ತವಾದಾಗ ಒಂದು ಬೇರೆಯ ಒಂದು ಅನಾಹುತಗಳೆಲ್ಲ ಆಗ್ತದೆ. ಇನ್ನು ಈ ರವಿಯ ಗ್ರಹಣಕ್ಕಿಂತ 15 ದಿನದ ಹಿಂದೆ ಈ ನಾಳೆ 28ನೇ ತಾರೀಕು ಆಗ್ತಾ ಇರತಕ್ಕಂಥ ಚಂದ್ರಗ್ರಹಣ ಇದು ಸ್ವಲ್ಪ ಹೆಚ್ಚು ದೋಷಕರ ಅಂತಂತ. ಯಾಕೆಂದರೆ ಇಲ್ಲಿ ರಾಹುಗ್ರಸ್ತವಾಗ್ತಾ ಇರತಕ್ಕಂಥ, ಆಂಗ್ಲರು ಈ ಹುಣ್ಣಿಮೆಯನ್ನು ಬ್ಲಡ್ ಮೂನ್ ಅಂತ ಕರೀತಾರೆ. ಈ ಮಧ್ಯದ ವರ್ಷದಲ್ಲಿ ಅಲ್ಲಿ ಗ್ರಹಣವೂ ಸೇರಿದಾಗ ರಾಹುವಿನ ಗ್ರಸ್ತವಾಗಿ ಇದು ಸ್ವಲ್ಪ ಈ ರವಿಯು ರಾಜತ್ವಕ್ಕೆ, ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಸಮುದ್ರದ ಮೇಲ್ಮೈ ಒತ್ತಡಕ್ಕೆ ಎಲ್ಲ ರವಿಯ ಕಿರಣಗಳು ನೇರ ಕಾರಕತ್ವ ಹೊಂದಿರತಕ್ಕಂಥದ್ದು. ಅದರಿಂದಲೇ ಮಳೆ ಆಗ್ತಕ್ಕಂಥದ್ದು, ಅದರಿಂದಲೇ ಮೋಡಗಳು ಕಟ್ತಕ್ಕಂಥದ್ದು. ರವಿಯ ಕಾರಕತ್ವ ಒಂದು ರಾಜತ್ವ ಮತ್ತು ವರ್ಷತ್ವ
ಮತ್ತು ಸಕಲ ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗುರುತ್ವ ಏನಿದೆ ಇದೆಲ್ಲವೂ ಕೂಡ ರವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ರವಿಯ ಗ್ರಹಣ ಯಾವಾಗ ಎಲ್ಲೆಲ್ಲಿ ಆಗ್ತದೋ ಅದೆಲ್ಲವೂ ಕೂಡ ರಾಜತ್ವಕ್ಕೆ ಆಡಳಿತಗಳಿಗೆ ಅದೆಲ್ಲವೂ ಕೇಡು, ಯುದ್ಧಗಳು, ಮರಣಗಳು, ಕ್ರೂರವಾಗಿರ್ತಕ್ಕಂತಹ ಕರ್ಮಗಳು, ಈ ರೀತಿಯೆಲ್ಲ ಆಗ್ತಕ್ಕಂಥದ್ದು ರವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು. ಅಲ್ಲಿ ದೋಷ ಬರ್ತದೆ ಮನುಷ್ಯನ ವರ್ತನೆಯಲ್ಲಿ, ಪ್ರಾಣಿಗಳ ವರ್ತನೆಯಲ್ಲಿ ಅಥವಾ ಭೂಭಾಗದ ಜಲಸೀಮೆಯ ವರ್ತನೆಯಲ್ಲಿ ವ್ಯತ್ಯಾಸ ಬರ್ತದೆ. ಎಲ್ಲಿ? ರವಿಯ ಗ್ರಹಣದಲ್ಲಿ. ಚಂದ್ರನ ಗ್ರಹಣಕ್ಕೆ ಮನಸ್ಸಿನ ವಿಷಯ, ಜಲದ ವಿಷಯ, ಇದಕ್ಕೆ ಚಂದ್ರನು ಕಾರಕ. ಇನ್ನು ದೇಹವನ್ನು ತಗೊಂಡಾಗ ಚಂದ್ರನು ಮನಸ್ಸಿಗೂ ಕಾರಕ, ರಕ್ತಕ್ಕೂ ಕಾರಕ ಕುಜನೊಂದಿಗೆ ನಮ್ಮ ಇದರಲ್ಲಿ. ಈ ರೀತಿಯ ಗ್ರಹಣಗಳಾದಾಗ ಒಂದು ಮಾನಸಿಕವಾಗಿರ್ತಕ್ಕಂಥ ಒಂದು ಸಮತ್ವ ಏನಿದೆ ಇದಕ್ಕೆ ದೋಷಗಳು ಬರ್ತದೆ. ಈಗ ಆಲ್ರೆಡಿ ನಾವು ಸಮಾಜದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು, ರಾಜರ ಒಂದು ವಿಷಯವು ಬಂದಾಗ ಹೇಗೆ ರಾಜತ್ವವು, ಆಡಳಿತವು, ರಾಜಕೀಯ ಜನರು ಹೇಗೆ ವರ್ತನೆ ಮಾಡ್ತಾರೋ ಹಾಗೆ ಪ್ರಜೆಗಳು ಹೇಗೆ ತಂದೆ ತಾಯಿಗಳು ಹೇಗೆ ವರ್ತನೆ ಮಾಡ್ತಾರೋ ಮನೆಯಲ್ಲಿ, ಹಾಗೆ ಮಕ್ಕಳ ಮತ್ತು ಆ ಪರಿಸರ ಹಾಗಾಗ್ತದೆ ಅಂತನ್ನಕ್ಕೆ ರಾಜ ಪ್ರತ್ಯಕ್ಷ ದೈವ ಅಂತಂತ ಶಾಸ್ತ್ರಗಳು ಹೇಳಿರ್ತಕ್ಕಂಥದ್ದು. ರಾಜರಿಗೆ ಹೆಚ್ಚು ಕಮ್ಮಿ ತಲೆ ಇಲ್ಲ ಅನ್ನೋ ಮಟ್ಟಕ್ಕೆ ಆಗಿದೆ ಈ ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಪ್ರಪಂಚದಲ್ಲಿ. ತಲೆ ಇದ್ದವರು ಮಾಡ್ತಕ್ಕಂಥ ಕೆಲಸಗಳು ಬಹಳ ಕಡಿಮೆ ಕಾಣ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಈ ಗ್ರಹಣಗಳು ಬಂದಿರತಕ್ಕಂಥದ್ದು. ಏನಕ್ಕೆ ಸ್ವಲ್ಪ ಇದನ್ನು ಬೇರೆ ಆ್ಯಂಗಲಲ್ಲಿ ವಿವರಿಸ್ತಾ ಇದ್ದೀನಿ ಅಂತಂದರೆ, ರವಿ ಮತ್ತು ಚಂದ್ರ ನಮ್ಮ ಎರಡು ಕಣ್ಣುಗಳು. ಶಾಸ್ತ್ರದ ಪ್ರಕಾರವೂ ಹೌದು, ವಿಜ್ಞಾನದ ಪ್ರಕಾರವೂ ಹೌದು. ಸೂರ್ಯ ಹುಟ್ಟಲಿಲ್ಲ ಅಂದರೆ ನಮಗೇನೂ ಕಾಣಲ್ಲ. ಅಂದರೆ ಕಾಣೋದು ಎಲ್ಲಿಂದ? ಕಣ್ಣಿಂದ. ಶಾಸ್ತ್ರಗಳು ಏನು ಹೇಳಿದೆ? ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಜಾಯತ. ಸೊ ಈ ಎರಡು ಕಣ್ಣುಗಳು ಇದ್ದ ಹಾಗೆ ಚಂದ್ರ ಸೂರ್ಯರು ನಮಗೆ ದೃಷ್ಟಿಯನ್ನು ಕೊಡ್ತಕ್ಕಂಥವ್ರು. ಆ ಒಂದು ಗ್ರಹಣಗಳು ಇಂಥ ವಿಷಮಯವಾಗಿರ್ತಕ್ಕಂತಹ ರಾಜಕೀಯ ಪರಿಸ್ಥಿತಿಗಳಲ್ಲಿ, ಔದ್ಯೋಗಿಕವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬರ್ತಾ ಇರತಕ್ಕಂಥದ್ದು ನಾನಾ ಬಗೆಯ ಮಾನಸಿಕ ವೇದನೆ, ಮಾನಸಿಕ ದುರಿತಗಳು ಇದೆಲ್ಲ ಜಾಸ್ತಿ ಆಗ್ತದೆ ಲೋಕದಲ್ಲಿ. ಕುಂಭ ರಾಶಿ ಅಂತಂದರೆ ಅದೊಂದು ಗುಪ್ತ ನಿಧಿ ಇದ್ದ ಹಾಗೆ, ಸ್ಥಿರ ರಾಶಿ. ಅಲ್ಲಿ ರಾಹುವಿನ ಶತಭಿಷ ನಕ್ಷತ್ರ, ಆ ಶತಭಿಷ ನಕ್ಷತ್ರವೂ ಕೂಡ ಬಹಳ ಪ್ರಬಲವಾಗಿರ್ತಕ್ಕಂತಹ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದಂತೆ ಅದನ್ನು ಹೋಲಿಕೆ ಮಾಡಿದ್ದಾರೆ ಕೆಲವು ಕಡೆ, ಅಷ್ಟು ಪ್ರಕಾಶಮಾನವಾಗಿರ್ತಕ್ಕಂಥ ನಕ್ಷತ್ರ. ಈ ಮನಕಾರಕನಾಗಿರ್ತಕ್ಕಂತಹ ಚಂದ್ರನು ಏನು ಒಂದನ್ನು ಎರಡು ಮಾಡಿ ತೋರಿಸ್ತಕ್ಕಂತಹ ರಾಹುವಿನ ಉಪಸ್ಥಿತಿ. ರಾಹು ಅಂತಂತಂದರೆ ಏನು ಇದೆಯೋ ಅದನ್ನು 5 ರೂಪಾಯಿಯನ್ನು 500 ರೂಪಾಯಿ ಆಗಿ ತೋರಿಸೋದು, ಸಣ್ಣ ಗುಳ್ಳೆಯನ್ನು ದೊಡ್ಡ ವ್ರಣವನ್ನು ಮಾಡೋದು. ಸೊ ದೋಷವಾಗಲಿ ಅಥವಾ ಗುಣವಾಗಲಿ ರಾಹುವಿನ ಉಪಸ್ಥಿತಿಯಿಂದ ಅಥವಾ ಚಾರದಿಂದ ಅದು ದೊಡ್ಡದಾಗ್ತದೆ ಅಥವಾ ದೊಡ್ಡದಾಗಿ ಕಾಣ್ತದೆ. ಇದು ಇಲ್ಯೂಷನರಿ ಆಯಿತಾ, ಒಂದು ಭ್ರಮಾತ್ಮಕವಾಗಿರ್ತಕ್ಕಂತಹ ಒಂದು. ಏನಾದರೂ ನೀವು ನೋಡಿರಬಹುದು, ಯಾರಾದರೂ ನಗ್ತಾ ಇರೋರಿದ್ದರೆ ಕೆಲವು ಸತಿ, ಅಂದರೆ ಅವ್ರ ಪ್ರವೃತ್ತಿ ಹಾಗಿದ್ದರೆ, ಈ ರಾಹುವಿನ ದೋಷ ಬಂದಾಗ ಅವ್ರು ನಗ್ತಾನೇ ಇರ್ತಾರೆ. ಯಾರಾದರೂ ತುಂಬ ಎಮೋಷನಲ್ ಜನ ಇರ್ತಾರೆ, ಸ್ಪೆಷಲಿ ಹೆಂಗಸರು, ಸ್ತ್ರೀಯರಿಗೆ ಕಾರಕರು ಈ ಚಂದ್ರ ಮತ್ತು ರಾಹು ಎಲ್ಲ. ಅವರು ಸ್ವಲ್ಪ ಎಮೋಷನಲ್ ಕ್ಯಾರೆಕ್ಟರ್ ಇದ್ದರೆ ಅವರು ಇಂಥ ಗ್ರಹಣ ಸನ್ನಿವೇಶದಲ್ಲಿ ಅಥವಾ ಜನ್ಮ ರಾಹು ಅಥವಾ ಸಪ್ತಮದಿಂದ ದೃಷ್ಟಿ ಅವರ ರಾಶಿಗೆ, ಈ ಪಂಚಮದಲ್ಲಿರ್ತಕ್ಕಂಥ ರಾಹು, ಈ ರೀತಿಯ ರಾಹು ದೋಷಗಳು ಬಂದಾಗ ಅವರು ಬೇಗ ಎಮೋಷನಲ್ ಆಗಿಬಿಡ್ತಾರೆ, ಬಿಕ್ಕಿ ಅಳೋದು, ಮತ್ತು ಅವ್ರನ್ನ ಸಮಾಧಾನವೇ ಮಾಡೋಕ್ಕಾಗೋದಿಲ್ಲ. ಈ ರೀತಿಯ ದೋಷಗಳು ಜಾಸ್ತಿ ಆಗ್ತದೆ. ಎಕ್ಸಾಂಪಲ್ಗಳು ಕೊಡದೆ ಹೋದರೆ ನಮ್ಮ ಜನಕ್ಕೆ ಅರ್ಥ ಆಗೋದಿಲ್ಲ. ಈ ದೋಷ ಅಂದರೆ ಏನೇನು ಬರ್ತದೆ, ರಾಜತ್ವದಿಂದ ಹಿಡಿದು ನಮ್ಮ ವೈಯಕ್ತಿಕ ಬದುಕುಗಳವರೆಗೂ ಇಷ್ಟು ಈ ಚಂದ್ರಗ್ರಹಣದ ವಿಷಯದಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು
ಎಫೆಕ್ಟ್ಸ್. ಅಂದ್ರೆ ಎಲ್ಲಾನು ಎಕ್ಸ್ಟ್ರೀಮ್ ಆಗೇ ಇರುತ್ತೆ ಅಂತ, ಯಾವುದೇ ಎಮೋಷನ್ ಆದ್ರೂ ಎಕ್ಸ್ಟ್ರೀಮ್ ಆಗಿರುತ್ತೆ ಅನ್ನೋದು ಹೇಳಿದ್ರೆ. ಗುರುಗಳೇ, ಈಗ ಭಾರತದಲ್ಲಿ ಚಂದ್ರಗ್ರಹಣ ಗೋಚರ ಆಗ್ತಾ ಇಲ್ಲ, ಹಾಗಾದ್ರೆ ಎಲ್ಲಿ ಇದು ಗೋಚರ ಆಗ್ತಾ ಇದೆ ಭಾರತದ ಕಾಲಮಾನದಲ್ಲಿ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ನಮ್ಮ ಸನಾತನ ಧರ್ಮಶಾಸ್ತ್ರದ ಗಣಿತ ಭಾಗ ಏನಿದೆ ಅದು ಬಹಳ ಆ್ಯಕ್ಯುರೇಟ್ ಆಗಿದೆ ಅಂತ ಇವತ್ತು ಪ್ರಪಂಚದಾದ್ಯಂತ ಎಲ್ಲ ವಿಜ್ಞಾನಿಗಳು ಕೂಡ ಎಲ್ಲಕ್ಕಿಂತ ಮುಖ್ಯವಾಗಿ ಗ್ರಹಣದ ವಿಚಾರದಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಗ್ರಹಣದ ಬಗ್ಗೆ ರಿಸರ್ಚ್ ಮಾಡಿ ಯಾವಾಗತ್ತೆ ಎಷ್ಟೊತ್ತಿಗಾಗತ್ತೆ ಅಂತ ನಾಸಾದಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಎಲ್ಲ ಇದು ಮಾಡ್ತಾರೆ. ನಮ್ಮಲ್ಲಿ ₹100 ಪಂಚಾಂಗ ತೊಗೊಳ್ತು ಅಂದರೆ ಕರೆಕ್ಟಾಗಿ ಡೇಟು ಟೈಮು ಎಲ್ಲನೂ ನೆಕ್ಸ್ಟ್ ಇಯರ್ ಯಾವಾಗಾಗುತ್ತೆ, ಅದು ನೆಕ್ಸ್ಟ್ ಇಯರ್ ಯಾವಾಗಾಗುತ್ತೆ, 2040ಗೆ ಯಾವಾಗಾಗುತ್ತೆ ಎಲ್ಲವೂ ಕೂಡ ನಿಖರವಾಗಿ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಆಗಿದೆ ಅಂದರೆ ಜ್ಯೋತಿಷ್ಯದಲ್ಲಿ ಸಿದ್ಧಾಂತ, ಸಂಹಿತಾ, ಹೋರ ಅಂತ 3 ಭಾಗ ಇದೆ. ಸಿದ್ಧಾಂತ ಅನ್ನೋದನ್ನು ಗಣಿತ ಅಂತ ಕೂಡ ಕರೀತಾರೆ. ಆ ಗಣಿತ ಭಾಗದಲ್ಲಿ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂದರೆ ಉಪರಾಗ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಗ್ರಹಣ ಅಂತ ಅರ್ಥ. ಆ ರಾಗ ಅಂದರೆ ಉಪರಾಗ ಯಾವಾಗ ಗ್ರಹಣ ಬರುತ್ತೆ ಅನ್ನೋದನ್ನು ಅತ್ಯಂತ ನಿಖರವಾಗಿ ಇಡೀ ಪ್ರಪಂಚದಲ್ಲಿ ಹೇಳ್ತಕ್ಕಂಥ ಏಕೈಕ ದೇಶ ಅಥವಾ ಒಂದು ಜನಾಂಗ ಅಂದರೆ ನಾವು ಭಾರತೀಯರು ಅನ್ನೋದು ಹೆಮ್ಮೆ ಪಡಬೇಕಾದಂಥ ಒಂದು ವಿಚಾರ. ಇನ್ನು ಈ ಬರ್ತಾ ಇರತಕ್ಕಂತಹ ಚಂದ್ರಗ್ರಹಣ ಅನ್ನತಕ್ಕಂಥದ್ದು ಯಾವ ದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಮುಖ್ಯವಾಗಿ ಅನ್ನೋದನ್ನು ನಿಮ್ಮ ಪ್ರಶ್ನೆ ಆಗಿದೆ. ಮುಖ್ಯವಾಗಿ ಅದನ್ನು ನಾವು ನೋಡಿದಾಗ ಅಮೇರಿಕಾದ ಕೆಲವು ಭಾಗಗಳು, ಯುರೋಪಿನ ಕೆಲವು ಭಾಗಗಳು, ರಷ್ಯಾ ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳು, ಇದಿಷ್ಟು ಕಡೆ ಕಾಣುತ್ತೆ. ಇಷ್ಟು ಕಡೆ ಕಾಣಬೇಕಾದ್ರೆ ನಮಗೂ ಕೂಡ ಕಾಣಬೇಕಾಗಿತ್ತು. ಆ್ಯಕ್ಚುಯಲಾಗಿ ಕಾಣಬೇಕು. ಯಾಕೆಂದರೆ ಈ ಕಡೆ ಈಸ್ಟ್ನಲ್ಲಿ ಆಸ್ಟ್ರೇಲಿಯಾ ಕಡೆ ಸ್ವಲ್ಪ ಭಾಗ ಕಾಣುತ್ತೆ, ವೆಸ್ಟಲ್ಲಿ ನಮಗೆ ಯುರೋಪ್ ತನಕನೂ ಆಫ್ರಿಕಾ ತನಕನೂ ಕಾಣುತ್ತೆ. ನಮ್ಮದೂ ಹಾಗಿದ್ರೆ ಇಷ್ಟು ವೆಸ್ಟಲ್ಲಿ ಕಾಣಬೇಕಾದ್ರೆ ಮಧ್ಯದಲ್ಲಿ ನಮಗೂ ಕಾಣಬೇಕಾಯ್ತಲ್ಲ ಅಂದರೆ ಆ ಕಾಣೋ ಸಮಯಕ್ಕೆ ನಮಗೇನಾಗಿರುತ್ತೆ ಅಂದರೆ ಹಗಲಿರುತ್ತೆ. ಇದನ್ನು ಧರ್ಮಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ ಎರಡೂ ಎಕ್ಸ್ಪ್ಲೈನ್ ಮಾಡುತ್ತೆ. ಹೇಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಅಂದರೆ ಯಾವಾಗ ಸೂರ್ಯಗ್ರಹಣ ರಾತ್ರಿ ಕಾಲದಲ್ಲಿ ಆಗುತ್ತೆ, ಯಾವಾಗ ಚಂದ್ರಗ್ರಹಣ ಹಗಲು ಕಾಲದಲ್ಲಿ ಆಗುತ್ತೆ, ಆ ದೇಶದಲ್ಲಿ, ದೇಶ ಅಂದರೆ ಪ್ರದೇಶ ಅಂತ ಅರ್ಥ ಸಂಸ್ಕೃತದಲ್ಲಿ, ಆ ಪ್ರದೇಶದಲ್ಲಿ ಆಚರಣೆಗೆ ಬರೋದಿಲ್ಲ. ಅದು ಯಾಕೆ ಅಂದರೆ ಅದು ನಮಗೆ ನೇಕೆಡ್ ಐಗೆ ಕಾಣೋದಿಲ್ಲ. ಇದು ಸಂಸ್ಕೃತದಲ್ಲಿ ಶ್ಲೋಕಗಳೆಲ್ಲ ಇದೆ. ಶ್ಲೋಕಗಳು ಹೇಳಿದ್ರೆ ಗೊತ್ತಾಗಲ್ಲ, ನಾನು ಬರೀ ಟ್ರಾನ್ಸ್ಲೇಷನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಇದು ಒಂದು. ಮತ್ತು ನಮ್ಮ ಸನ್ಮಿತ್ರರಾದಂತಹ ಹರೀಶ್ ಕಶ್ಯಪ್ ಅವರು ಹೇಳ್ದಂಗೆ ಈ 15 ದಿನಗಳ ಮುಂಚೆ ನಾವು ಇಲ್ಲಿ ಏನು ಹೇಳಿದ್ವಿ ಅದೇ ಮತ್ತೆ ಇಲ್ಲಿ ರಿಪೀಟ್ ಆಗ್ತಿದೆ. ಇದಕ್ಕೆ ಬೃಹತ್ ಸಂಹಿತಾ ಅನ್ನೋ ಗ್ರಂಥದಲ್ಲಿ ವರಾಹ ಮಿಹಿರಾಚಾರ್ಯರು 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಏನು ಅಂದರೆ ಯದಿ ಏಕಸ್ಮಿನ್ ಮಾಸೆ, ಒಂದೇ ಮಾಸದಲ್ಲಿ ಉಪರಾಗ ದ್ವಯಂ ಭವತಿ, 2 ಗ್ರಹಣಗಳು ಆಯಿತು ಅಂದರೆ ಆಗ ಕ್ಷಿತಿಪಾಹ ಕ್ಷಯಮಾಯಂತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ರಾಜರುಗಳಲ್ಲಿ ಪರಸ್ಪರ ವೈಮನಸ್ಯ ಉಂಟಾಗತ್ತೆ, ಯುದ್ಧಗಳು ಉಂಟಾಗತ್ತೆ, ಭೂಮಿನಲ್ಲಿ ಪ್ರಾಕೃತಿಕ ವಿಕೋಪಗಳು ಉಂಟಾಗತ್ತೆ, ಜನಗಳಿಗೆ ತೊಂದರೆ ಆಗುತ್ತೆ, ಮಾನಸಿಕವಾಗಿ ತೊಂದರೆ ಆಗುತ್ತೆ. ಯಾಕೆಂದರೆ ಈಗಷ್ಟೇ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನಾನು ಅದನ್ನೇನು ಮತ್ತೆ ಹೇಳಬೇಕಲ್ಲ. ಚಂದ್ರಮಾಮನಸೋ ಜಾತಃ ಅಂತ ಮನಸ್ಸಿಗೆ ಚಂದ್ರ ಮುಖ್ಯ ಕಾರಕ, ನೀರಿಗೆ ಕಾರಕ, ಸ್ತ್ರೀಯರಿಗೆ ಕಾರಕ. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಒಳ್ಳೆಯದು. ಮತ್ತು ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಗ್ರಹಗತಿಗಳನ್ನು ನೋಡಿದಾಗ ಗೋಚಾರದಲ್ಲಿ ಚಂದ್ರನೊಟ್ಟಿಗೆ ರಾಹು ಇದ್ದಾನೆ ಗ್ರಹಣದ ಟೈಮಲ್ಲಿ, ಸಪ್ತಮದಲ್ಲಿ ರವಿ, ಬುಧ ಮತ್ತು ಕೇತು ಇದೆ. ಬುಧ ಅಸ್ತನಾಗಿದ್ದಾನೆ ಇವಾಗ. ಹಾಗಾಗಿ ಏನಾಗುತ್ತೆ ಅಂದರೆ ಅದು ಕೂಡ ಒಂದು ದೋಷ ಆಗುತ್ತೆ. ಮತ್ತು ಶುಕ್ರ ನೀಚನಾಗಿದ್ದಾನೆ. ಸೊ ಸ್ತ್ರೀಯರಿಗೆ ತೊಂದರೆಗಳು ಉಂಟಾಗತಕ್ಕಂಥದ್ದು ಅನ್ನೋದು ಖಡಾಖಂಡಿತವಾಗಿ ಇಲ್ಲಿ ನಮಗೆ ಗೋಚರ ಆಗ್ತಿದೆ. ಹೆಚ್ಚು ಕಮ್ಮಿ 1-1.5 ತಿಂಗಳುಗಳ ಕಾಲ, ಸ್ಟಾರ್ಟಿಂಗ್ ಫ್ರಮ್ ಟುಡೇ 1-1.5 ತಿಂಗಳುಗಳ ಕಾಲ ಶುಕ್ರ ಮತ್ತೆ ಮೂವ್ ಆಗಬೇಕು ಒಂದಕ್ಕೆ. ಅಲ್ಲಿ ತನಕನೂ ಕೂಡ ಇದೆಲ್ಲವೂ ಕೂಡ ತೊಂದರೆಗಳು ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇದೆ. ನಮಗೆ ಯಾತಕ್ಕೆ ಆಚರಣೆ ಇಲ್ಲ ಅಂದರೆ ನಮಗೆ ಹಗಲು ಕಾಲದಲ್ಲಿ ಆಗ್ತದೆ. ಭಾರತೀಯ ಕಾಲಮಾನದ ಪ್ರಕಾರವಾಗಿ ನೋಡ್ತು ಅಂದರೆ ಸರಿಸುಮಾರು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಆಗುತ್ತೆ. ಅದು ನಮಗೆ ಹಗಲು ಕಾಲ ಆದ್ದರಿಂದ ಚಂದ್ರ ಆ ಟೈಮಲ್ಲಿ ನಮಗೆ ಆಕಾಶದಲ್ಲಿ ಕಾಣೋದಿಲ್ಲ. ಆದ್ದರಿಂದ ಆ ಕಾಲದಲ್ಲಿ ನಮಗೆ ಇಲ್ಲಿ ಗೋಚರ ಆಗೋದಿಲ್ಲ. ಆದ್ದರಿಂದ ನಾವು ಆಚರಣೆ ಮಾಡಬೇಕಾಗಿಲ್ಲ. ಆಚರಣೆ ಇಲ್ಲ ಅಂದಾಕ್ಷಣ ನಮಗೆ ಎಫೆಕ್ಟ್ ಇರುತ್ತೋ ಇದಲ್ವೋ, ಪರಿಣಾಮ ಇರುತ್ತೋ ಇದಲ್ವೋ ಅಂದರೆ ಪರಿಣಾಮ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಪರಿಣಾಮ ಇರುತ್ತೆ. ಅದು ಅಲ್ಲದೆ ಚಂದ್ರನೊಟ್ಟಿಗೆ ರಾಹು ಅಂದಾಗ ನಾವು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮಿತ್ರ ಅಧಿಮಿತ್ರ ಕುಂಡಲಿ ಅಂತ 2 ಥರ ಬರುತ್ತೆ.
ನೈಸರ್ಗಿಕ ಕುಂಡಲಿ ಗ್ರಹ ಮಿತ್ರತ್ವ, ಅಧಿಮಿತ್ರತ್ವ ಕುಂಡಲಿ ಅಂತ ಬರುತ್ತೆ. ಚಂದ್ರ ಮತ್ತು ರಾಹುಗಳು ಅಧಿಶತ್ರುಗಳು, ಡೆಡ್ ಆಪೋಸಿಟ್ಸು. ಹಾಗಾಗಿ ಏನಾಗುತ್ತೆ ಅಂದರೆ ಚಂದ್ರ ರಾಹು ಇರತಕ್ಕಂತಹ ರಾಶಿ ಕೂಡ ವಾಯುತತ್ವ ರಾಶಿ ಆಗಿರುತ್ತೆ. ವಾಯುತತ್ವ ರಾಶಿ ಆಗಿರುತ್ತೆ ಮತ್ತು ಜಲಗ್ರಹ ಇದೆ ಅಲ್ಲಿ. ಆದ್ದರಿಂದ ನೀರಿಗೆ ಸಂಬಂಧಪಟ್ಟಂತಹ ಕೆಲವು ಅತಿವೃಷ್ಟಿ ಅನಾವೃಷ್ಟಿಗಳು ಕೆಲವು ಭೂಪ್ರದೇಶಗಳಲ್ಲಿ ಆಗತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲೇ ಆಗಿದೆ, ನಮ್ಮ ದೇಶದಲ್ಲೇ ಆಗ್ತಾ ಇದೆ. ಯಾಕೆ ಅಂದರೆ ಚಂದ್ರನೊಟ್ಟಿಗೆ ರಾಹು ಇದ್ದಾನೆ. ಚಂದ್ರ ಏನು ಮಾಡ್ತಾನೆ ಅಂದರೆ ನೀರನ್ನು ಜಾಸ್ತಿ ಇದು ಮಾಡ, ರಾಹು ಏನು ಮಾಡ್ತಾನೆ ಅದನ್ನು ನುಂಗ್ತಾನೆ. ಸೊ ಹಾಗಾಗಿ ಭಾರತದಲ್ಲೇ ನೀವು ಕರ್ನಾಟಕದಲ್ಲೇ ಲೆಕ್ಕ ತಗೊಂಡ್ರೆ ಕೆಲವು ಭೂಭಾಗಗಳಲ್ಲಿ ಅತಿವೃಷ್ಟಿ ಆಗ್ತಿದೆ, ಕೆಲವು ಕಡೆ ಆಗ್ತಾನೆ ಇಲ್ಲ. ಇದು ಯಾತಕ್ಕಾಗತ್ತೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಯ್ತು ಅಂದರೆ ಈ ರೀತಿಯಾಗಿ ನಮಗೆ ಸ್ಪಷ್ಟತೆ ಬರುತ್ತೆ. ಮತ್ತು ವಾಯುತತ್ವ ರಾಶಿನಲ್ಲಿ ಆಗ್ತಾ ಇರತಕ್ಕಂಥದ್ದು, ವಾಯುತತ್ವ ರಾಶಿನಲ್ಲಿ ಆದಾಗ ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ, ಅಂದರೆ ಜ್ಯೋತಿಷದ ಲೆಕ್ಕಾಚಾರದ ಪ್ರಕಾರವಾಗಿ ಹೇಳಬೇಕು, ನಾನು ಅಧ್ಯಯನ ಮಾಡಿದ ಲೆಕ್ಕಾಚಾರದಲ್ಲಿ ಇನ್ನು 1.5-2 ತಿಂಗಳು ಒಳಗಡೆ ಯಾವುದಾದ್ರೂ ಒಂದು ಫ್ಲೈಟು ಅಥವಾ ಏರ್ಕ್ರಾಫ್ಟ್ಸು ಈ ಥರದ್ದು ಆಕ್ಸಿಡೆಂಟ್ಸ್ ಆಗುವಂಥದ್ದು, ಅಥವಾ ಯಾವುದೋ ಒಂದು ಮೇಲಿನಿಂದ ಬಿದ್ದು ಯಾರಾದರೂ ತುಂಬ ಎಲಿವೇಟೆಡ್ ಪ್ಲೇಸ್ಗಳು, ಬೆಟ್ಟ ಗುಡ್ಡಗಳಿಂದ ಇರ್ಬೋದು, ದೊಡ್ಡ ಬಿಲ್ಡಿಂಗಿಂದ ಯಾರಾದರೂ ಬಿದ್ದು ಇದಾಗ್ಬೋದು, ಈ ಥರದ್ದೆಲ್ಲ ಇದು ಆಗೋದಕ್ಕೆ 10 ದಿನಕ್ಕೆ ಮುಂಚೆಯಿಂದ ಶುರು ಆಗುತ್ತೆ. ನೆಕ್ಸ್ಟ್ 1.5 ತಿಂಗಳು 2 ತಿಂಗಳು ತನಕ ಇರುತ್ತೆ. ಜಸ್ಟ್ ನಿನ್ನೆ ನಾನು ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಯಾವುದೋ ಹುಡುಗ ಐಫೋನ್ ಕೊಡಿಸಿಲ್ಲ ಅಂತ ಬೆಟ್ಟದಿಂದ ಅಪ್ಪ ಮಗ ಇಬ್ಬರು ಬಿದ್ದಿದ್ದಾರೆ, ಮತ್ತೆ ತಾಯಿ ಕೂಡ ಇಮ್ಮಿಡಿಯೇಟ್ ಆಗಿ ನೋಡಿ ಬಿದ್ದಿದ್ದಾರೆ. ಎಷ್ಟು ಸ್ಪಷ್ಟವಾಗಿ ಆಗತ್ತೆ. ಇಷ್ಟು ದಿನ ಆಗದೆ ಅದು ಇವಾಗಲೇ ಯಾಕೆ ಆಯಿತು ಅನ್ನೋ ಪ್ರಶ್ನೆ ಎಲ್ರದೂ. ಆ ಟೈಮ್ ಬರೋ ತನಕನೂ ಕೂಡ ಆಗೋದಿಲ್ಲ. ದೇವತಾ ಗ್ರಹರೂಪೇಣ ದರ್ಶಯಂತಿ ಶುಭಾಶುಭಂ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ದೇವತೆಗಳು ಕೂಡ ಫಲ ಕೊಡಬೇಕಾದ್ರೆ ಗ್ರಹರೂಪವಾಗೇ ಕೊಡ್ತಾರೆ. ಆ ಮನಸ್ಸು ಆ ಥರ ಮಾಡ್ತು ಆ ಹುಡುಗಂಗೆ, ಕೊನೆಗೆ ತಂದೆನೂ ಹೇಳ್ಕೊಳ್ತು ವಿಧಿ, ತಾಯಿನೂ ಹೇಳ್ಕೊಳ್ತು. ಹೌದು, ಕಾರಣ ಕ್ಷುಲ್ಲಕ ಕಾರಣಕ್ಕೆ. ಅದಕ್ಕೆ ನಾನು ಹೇಳಿದ್ದು, ಈ ನಡುವೆ ನಾವು ನೋಡಿದಾಗ ಸಮಾಜವನ್ನು ವಿಹಂಗ ಅಂದರೆ ಎತ್ತರದಿಂದ ನೋಡಿದಾಗ, ಓವರಾಲ್ ನೋಡಿದಾಗ ಬುದ್ಧಿ ಅಂತನ್ನೋದು ಮನುಷ್ಯನಿಗೆ ದಿನಕ್ಕೆ ಇದೆ ಅಂತನ್ನುವ ರುಜುವಾತು ಮಾಡಬೇಕಾಗಿದೆ. ಆ ಥರ ಒಂದು ಸತಿ ಪೇಪರ್ ತೆಗೆದುಬಿಟ್ರೆ ಪ್ರತಿದಿನ, ಅಥವಾ ನಿಮ್ಮ ಚಾನೆಲ್ಗಳು ನ್ಯೂಸ್ ತೆಗೆದುಬಿಟ್ರೆ ಕರೆಕ್ಟಾಗಿ ಜನರ ಒಂದು ವರ್ತನೆ, ಅವ್ರು ಮಾಡ್ಕೊಳ್ತಾ ಇರ್ತಕ್ಕಂಥ ಅನಾಹುತಗಳು, ಮಾಡ್ತಾ ಇರ್ತಕ್ಕಂಥ ಅನಾಹುತಗಳು, ಇದೆಲ್ಲ ಗ್ರಹಚಾರದ ಒಂದು ಮುಖ್ಯ ಕಾರಣ. ವರ್ಷಗಳು ಕಳೀತಾ ಏನಾಗ್ತದೆ, ಗ್ರಹಚಾರಗಳ ಮುಖ್ಯ ಕಾರಣ ಎಲ್ಲೆಲ್ಲಿಗೆ ಎಳಿತದೆ ಮನುಷ್ಯನನ್ನು. ಅವರು ನಮಗೆ ಬೇಸಿಕ್ಕಾಗಿ ಇರಬೇಕಾಗಿರ್ತಕ್ಕಂಥ ಒಂದು ವಿವೇಕ ನಮ್ಮಿಂದ ದೂರ ಹೋಗ್ತಾ ಇರೋದು ಸ್ಪಷ್ಟ ಆಗ್ತದೆ. ಆ ಥರ ಈಗ ಜಲ ಸಮಸ್ಯೆ ಆಗಬಹುದು ಅಂತ ಗುರುಗಳು ಪ್ರಸ್ತಾಪಿಸಿದ್ರು. ಈಗ ಸದ್ಯ ಕರ್ನಾಟಕ ಅಂತ ತಗೊಂಡ್ರು ಒಂದ್ ಕಡೆ ಅತಿವೃಷ್ಟಿ, ಮತ್ತೊಂದ್ ಕಡೆ ಅನಾವೃಷ್ಟಿ. ಈ ಗ್ರಹಣಗಳು ಸಂಭವಿಸುವ ಸಂದರ್ಭದಲ್ಲಿ ಇಂತಹ ಸಮಸ್ಯೆಗಳು ಬರಬಹುದಾ? ನೋಡಿ, ಈ ತಿಂಗಳು ಆಗಸ್ಟ್ನಲ್ಲಿ ಇದ್ದೀವಿ. ಆಗಸ್ಟ್ನಲ್ಲಿ ಯಾರು ಬೇಕಾದರೂ ಇದನ್ನು ಭೂಕಂಪನಗಳ ವಿಷಯವನ್ನು geo.com ಅಲ್ಲಿ ಸುಮಾರು ಉಲ್ಲೇಖ ಮಾಡಿರ್ತಾರೆ, ಆಲ್ರೆಡಿ ಇದೆ, ನೋಡಬಹುದು. ಈ ತಿಂಗಳಲ್ಲಿ ಆಗಿರ್ತಕ್ಕಂಥ ಭೂಕಂಪನಗಳ ನಂಬರ್ಸನ್ನು 50 ದಾಟಿದೆ. 50 ಬಗೆಯ ಭೂಕಂಪನಗಳು ಈ ಒಂದೇ ತಿಂಗಳಲ್ಲಿ ಯಾವುದು ಬೆಟ್ಟು ಮಾಡಿ ತೋರಿಸ್ತಕ್ಕಂಥದ್ದನ್ನು ಅವ್ರು ಸಪ್ರೇಟ್ ಲಿಸ್ಟ್ ಮಾಡ್ತಾರೆ. ಜನರಲಿ ಭೂಕಂಪನಗಳಾಗ್ತಕ್ಕಂತಹ ಸ್ಥಳಗಳು ಯಾವುದು, ಅದು ಗಣನೆಗೆ ಬರದೇ ಇರತಕ್ಕಂಥದ್ದು ಯಾವುದು, ಬೇರೆ ಲಿಸ್ಟಲ್ಲಿ ಹಾಕ್ತಾರೆ. ಸೊ ಅಪಾಯಕರವಾಗಿರ್ತಕ್ಕಂತಹ ಪ್ರಾಕೃತಿಕ ವಿಕೋಪಗಳು ನಮಗೆ ದೇವರ ದಯೆಯಿಂದ ಭಾರತದ ಮಟ್ಟಿಗೆ ಆ ಥರ ಆಗಿಲ್ಲದೆ ಇರೋದರಿಂದ, ನಾವು 16,000 ಕಿಲೋಮೀಟ್ರ್ ದೂರ ಇಂಡೋನೇಷ್ಯಾದಿಂದ ತಗೊಂಡ್ರೆ ಮೆಕ್ಸಿಕೋವರೆಗೂ ನಾವು 16,000 ಕಿಲೋಮೀಟ್ರ್ ದೂರದಲ್ಲಿರೋದ್ರಿಂದ ನಮಗೆ ಬರೀ ಅದು ಇಟ್ ಈಸ್ ಎ ನ್ಯೂಸ್. ಇದು ನಮಗೆಲ್ಲ ಯುದ್ಧ ಅಲ್ಲೆಲ್ಲೋ ಆಗ್ತಾ ಇದೆ. ಹೌದಪ್ಪ, ಯುದ್ಧ ಅಲ್ಲೆಲ್ಲೋ ಆಗ್ತಾ ಇದೆ, ಆದರೆ ನಾವು ಕೊಡ್ತಾ ಇರೋ 12 ರೂಪಾಯಿ ಪೆಟ್ರೋಲ್ ಜಾಸ್ತಿ ನಾವು ಇಲ್ಲಿ ಕೊಡ್ತಾ ಇರೋದು. 100 ರೂಪಾಯಿ ಇದ್ದಿದ್ದು 112 ರೂಪಾಯಿ ಆಗಿದೆ. ಸೊ ನಾವು ಭೌತಿಕವಾಗಿಯೂ ನಾವು ಈ ಕಾಲಚಕ್ರದ ಗ್ರಹಚಾರದ ಬಂಧಿಗಳು, ದೈವಿಕವಾಗಿಯೂ ನಾವು ಈ ಕಾಲಚಕ್ರದ ಬಂಧಿಗಳು. ಇದನ್ನು ಮೀರಿ ಏನು ನಡೆಸಲಿಕ್ಕೆ ಆಗೋದಿಲ್ಲ. ಏನು ನಡೆಸಿದ್ರೂ ಕೂಡ ಇದ್ರ ಒಳಗಡೆನೇ ಆಗಬೇಕು. ಪ್ರಾಕೃತಿಕ ವಿಕೋಪಗಳು ಅಂತ ನೀವು ಕೇಳಿದ್ರಲ್ಲ, ಅದಕ್ಕೆ ಇದರ ಒಂದು ಎಕ್ಸಾಂಪಲ್ ಕೊಡಲೇಬೇಕು, ಪ್ರಸಕ್ತವಾಗಿರ್ತಕ್ಕಂಥದ್ದು ಅಂತ. ಇದು 2 ವಿಷಯದಲ್ಲಿ ಆಗ್ತದೆ. ಒಂದು, ಭೂಮಿಯಲ್ಲಿ ಪ್ರಾಯ
ಹಿಂದೆ ಸಹಸ್ರಾರು ವರ್ಷಗಳಲ್ಲಿ ಇಲ್ಲದೇ ಇರುವಷ್ಟು ಜನರು ಮತ್ತು ಪ್ರಾಣಿಗಳ ಉತ್ಪತ್ತಿ ಆಗಿರ್ತಕ್ಕಂಥ ಕಾಲಮಾನ ಈ ಯುಗಮಾನದಲ್ಲಿ. ಎಂದಿಗೂ ಕೂಡ ಇಷ್ಟೊಂದು ಭೂಮಿ ಸ್ಪೆಷಲಿ ಯಾವುದು ಪೌರಾತ್ಯ ದೇಶಗಳು ಅಂತಂತೇನು ಏಷ್ಯನ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ, ಇದು ಘನವಾಗಿರ್ತಕ್ಕಂಥ ಕಾಡುಗಳಿಂದ ತುಂಬಿತ್ತು ಬಹಳ 10,000 ವರ್ಷದ ಹಿಂದೆ. ಆಯಿತಾ, ಅದರಲ್ಲಿ ಪ್ರಾಣಿಗಳು ಮತ್ತು ಮನುಷ್ಯರು ಬಹಳ ಕಡಿಮೆ, ಪ್ರಾಣಿಗಳು ಜಾಸ್ತಿ. ಈಗ ಪ್ರಾಣಿಗಳ ಎಷ್ಟಿದೆಯೋ ಮನುಷ್ಯರು ಅಷ್ಟು ಆಗಿಬಿಟ್ಟಿದ್ದೀವಿ. ಸೊ ದ ಕೈಂಡ್ ಆಫ್ ಪ್ರೆಷರ್ ಆನ್ ದ ರಿಸೋರ್ಸಸ್, ನಾವು 750 ಕೋಟಿ ಜನ ಒಂದು ದಿನಕ್ಕೆ 3 ಹೊತ್ತು ತಿನ್ನಬೇಕು ಅಂತಂತಂದರೆ ದ ಅಮೌಂಟ್ ಆಫ್ ಪ್ರೆಷರ್ ಆನ್ ದ ರಿಸೋರ್ಸಸ್ ಇಟ್ ಈಸ್ ಕ್ರಿಯೇಟಿಂಗ್ ಎವ್ರಿ ಮಿನಿಟ್. ಯಾರು ತಾಳ್ಬೇಕು ಅದನ್ನು? ಜಲಮೂಲಗಳೇ ತಾಳಬೇಕು. ಜಲವನ್ನು ಹೊತ್ತಿರೋದು ಯಾರು? ಭೂಮಿಯೇ ತಾಳ್ಬೇಕಲ್ಲ. ಇದೆಲ್ಲ ಬಿಟ್ಟುಬಿಡ್ತೀವಿ. ಅದು ಅಂಗ್ರೇಜ್ನವ್ರು ಏನೋ ಒಂದು ಹೆಸರು ಕೊಟ್ಬಿಡ್ತಾರೆ, ಎಲ್ ನೀನೋ ಎಫೆಕ್ಟ್ ಅಂದ್ಬಿಟ್ಟು. ಆಯಿತಾ, ನಾವು ಎಷ್ಟು ಕಾರಣ ಇದ್ದೀವಿ ಅದಕ್ಕೆ ಅಂತಂತ ಯಾವ ಇಂಜಿನಿಯರು ಯಾವ ವಿಜ್ಞಾನಿಯೂ ಆತ್ಮಾವಲೋಕನ ಮಾಡ್ಕೊಳ್ಳಲ್ಲ. ಇಲ್ಲದವ್ರು ಯಾಕೆ AK-47 ಕಂಡುಹಿಡಿತಾನೆ, ಯಾಕೆ ನ್ಯೂಕ್ಲಿಯರ್ ಬಾಂಬ್ಗೋಸ್ಕರ ವರ್ಷಾನ್ಗಟ್ಟಲೆ ಒದ್ದಾಡ್ತಾರೆ? ದೇ ಫೇಲ್ ಟು ಅನಲೈಸ್ ನಾವೇ ಸ್ವತಃ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತಂತ ಯಾರೂ ಅವಲೋಕನೆ ಮಾಡೋದು. ಋಷಿಗಳು ಮಾತ್ರ ಮಾಡೋದು, ಬ್ರಾಹ್ಮಣನು ಮಾತ್ರ ಮಾಡೋದು. ಬ್ರಾಹ್ಮಣ ಅಂದರೆ ಜಾತಿ ಅಲ್ಲ, ಯಾರು ತತ್ವ ಸಿದ್ಧಾಂತವನ್ನು ನಂಬಿರ್ತಾನೋ ಅಂಥವ್ರು ಮಾತ್ರ ಆತ್ಮಾವಲೋಕನ ಮಾಡ್ಕೊಳ್ಳೋದು. ಈ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ನಾವು ಸೋತಿದ್ದೀವಿ. ಹಾಗಾಗಿ ಈ ಪ್ರಾಕೃತಿಕ ವಿಕೋಪಗಳು ಮೊದಲು ಕಾರಣ ಆಗ್ತಕ್ಕಂಥದ್ದು ಈ ಅತ್ಯಂತ ನಿಬಿಡವಾಗಿರ್ತಕ್ಕಂತಹ ಪಾಪ್ಯುಲೇಷನ್ನಿನ ಒಂದು ಏಳಿಗೆ. ಎರಡನೇದು ಅದು ಕ್ರಿಯೇಟ್ ಮಾಡ್ತಾ ಇರತಕ್ಕಂತಹ ಜನಾಂಗೀಯ ಸಂಘರ್ಷಗಳು ಯುದ್ಧದವರೆಗೂ ಹೋಗುತ್ತದು. ನ್ಯೂಕ್ಲಿಯರ್ ವೆಪನ್ಸ್ವರೆಗೂ, ಪ್ರಯೋಜನದವರೆಗೂ ಅಥವಾ ಅಪಯೋಗದವರೆಗೂ, ಉಪಯೋಗ ಅಲ್ಲ ಅದು ಅಪಯೋಗದವರೆಗೂ ಹೋಗ್ತದೆ, ಮುಂದೆ ಹೋಗ್ತಾ ವಿ ಆರ್ ಆಲ್ರೆಡಿ ಸೀಯಿಂಗ್ ಇಟ್ ಪ್ರತ್ಯಕ್ಷವಾಗಿ. ಅದು ಮಾಡ್ತಕ್ಕಂತಹ ಒಂದು ಅವರು ನೂರಾರು ಟೆಸ್ಟ್ಗಳು ಮಾಡಿರ್ತಾರೆ. ಒಂದು ಮಿಸೈಲ್ನ ಆ್ಯಕ್ಚುಯಲ್ ಆಗಿ ಉಪಯೋಗಿಸ್ಬೇಕು ಅಂತ ಅನ್ನೋಕ್ಕಿಂತ ಮುಂಚೆ ನೂರಾರು ಇದನ್ನು ಮಾಡ್ತಾ ಇರ್ತಾರೆ. ಮತ್ತು ಆಕಾಶಕ್ಕೆ ಏನೇನೋ ಕಳಿಸ್ತಾ ಇರ್ತಾರೆ, ಸ್ಯಾಟಲೈಟು, ಮಣ್ಣು ಮಸಿ ಅಂತಂತ ಏನೇನೋ ಕಳಿಸ್ತಾ ಇರ್ತಾರೆ. ಆಯಿತಾ, ಇದೆಲ್ಲವೂ ಯಾರಿಗೆ ಪ್ರೆಷರ್ ಕೊಡ್ತಾ ಇದೆ? ಪುನಃ ಅದೇ ಭೂಮಿಗೆ ಪ್ರೆಷರ್ ಕೊಡ್ತಾ ಇರೋದು. ಮತ್ತು ಹೇಳೋದು ಮಾತ್ರ ಯಾವುದೋ ಒಂದು ಹೆಸರು ಹೇಳ್ಬಿಡೋದು, ಅಲ್ಲಿನೇನು ಪಿಲ್ಲಿನೇನು ಏನೋ ಹೇಳ್ಬಿಡೋದು ಅತ್ಲಾಗೆ. ಆಯಿತಾ, ಇದರಿಂದ ಪ್ರಕೃತಿ 2 ಡಿಗ್ರಿ ಜಾಸ್ತಿ ಆಗಿಬಿಟ್ಟಿದೆ ಅಂತಂತ. ಸೊ ನಾನಲ್ಲ, ಪ್ರಕೃತಿ ತನಗೆ ತಾನೇ ಹಾಳಾಗಿ ಹೋಗ್ತಾ ಇದೆ ಅಂತಂತ ಅವರು ಈ ಇವ್ರನ್ನ ವಿಜ್ಞಾನಿಗಳು ಅಂತ ಬೇರೆ ಡಾಕ್ಟ್ರೇಟ್ ಕೊಡ್ತಾರೆ ಇವರಿಗೆ. ಇಂಥ ದುರಂತದಲ್ಲಿ ಇದ್ದೀವಿ ಅಂತಂತ ನಮಗೆ ಇದಾಗ್ತದೆ ಅಂದರೆ ಇಂಥ ದುರಂತದಲ್ಲಿ ಇದ್ದೀವಿ ಅಂತನೂ ಎಚ್ಚರ ಕೂಡ ಇಲ್ಲ ಮೇಡಮ್ ನಮಗೆ. ಅಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಯಾಕೋ ಗೊತ್ತಿಲ್ಲ. ಹೌದು, ಒಂದ್ ಕಡೆ ಕಾಡ್ಗಿಚ್ಚು, ಒಂದ್ ಕಡೆ ಭೂಕಂಪ, ಮತ್ತೊಂದ್ ಕಡೆ ಪ್ರವಾಹ, ಅಂದ್ರೆ ಭಾರಿ ಮಳೆ ಆಗಿ ಈ ರೀತಿ ಒಂದು ಸೂಚನೆಗಳನ್ನು ಅದು ಇಷ್ಟಾಗಿ ಮೂರನೇದು ಏನಾಗುತ್ತೆ, ಈ ಪ್ರೆಷರ್ ಎಲ್ಲ 10 ವರ್ಷದಿಂದ ಕ್ರಿಯೇಟ್ ಆಗಿ ನಮಗೆ ನಿಧಾನಕ್ಕೆ ಏನೇನೋ ಜನ್ಮಾಂತರ ಕರ್ಮ ಲೋಡ್ ಆಗಿ ನಮಗೇನೋ ಮನುಷ್ಯನಿಗೆ ಕ್ಯಾನ್ಸರ್ ಬರ್ತದೆ, ಅದು 2ನೇ ಲೆವೆಲ್ಗೆ ಹೋಗುತ್ತೆ, 3ನೇ ಲೆವೆಲ್ಗೆ ಹೋಗ್ತದೆ, ಪಟ್ಟು ಆಮೇಲೆ ಸಾಯ್ತಾನೆ ಅಂತಂತ ಏನು ಹೇಳ್ತೀವಿ. ಆ ಥರ ಪ್ರಕೃತಿಗೆ ನಿಧಾನವಾಗಿ ಕ್ಯಾನ್ಸರಸ್ ಆಗಿಬಿಟ್ಟಿದೆ. ಆದರೆ ನಮ್ಮ ಜನ ಇದ್ದೀವಿ ಅಂತಂತಂದರೆ ಆಯ್ತು, ನಮಗೇನಾಗಿಲ್ಲ, ನಮ್ಮಷ್ಟು ಶ್ರೇಷ್ಠರು ಯಾರೂ ಇಲ್ಲ ಅಂತಂದ್ಕೊಂಡೇನೆ ಆಫ್ರಿಕಾದಿಂದ ಹಿಡಿದು ಶ್ರೀಲಂಕಾವರೆಗೂ ಇಡೀ ಜಗತ್ತಿನ ಜನ ಅಷ್ಟು ಬ್ಯುಸಿ ಇದ್ದಾರೆ ಗೋರೋದ್ರಲ್ಲಿ. ದೂರದ ದೇಶದಲ್ಲಿ ಎಲ್ಲೋ ಆಗಿದೆ, ನಮಗೆ ಯಾಕೆ? ಈ ರೀತಿಯ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಪ್ರಕೃತಿಯ ಮೇಲೆ ಅದು ಪ್ರೆಷರ್ ಆಗಿ ಏನಾಗ್ತದೆ, ಪ್ರಕೃತಿಯ ಸಮುದ್ರಗಳ ಶಕ್ತಿಯಿಂದ ಈ ಭೂಮಿಯ ಒಂದು ಸಮತೋಲನ ಏನಿದೆ ಅದು ನಿರ್ಭರ ಆಗಿರೋದು. ಅದರಲ್ಲಿ ಇರ್ತಕ್ಕಂತಹ ಅಗ್ನಿ ತತ್ವ ಏನಿದೆ ಅದನ್ನು ವಡವಾಗ್ನಿ ಅಂತ ಕರೀತಾರೆ. ಅದರಿಂದಲೇ ಮಳೆಗಳ ಕಿರಣಗಳು, ಮಳೆಗಳ ಸೂಕ್ಷ್ಮವನ್ನು ತಗೊಂಡು ಮೋಡಗಳು ಕ್ರಿಯೇಟ್ ಆಗೋದು.
ಸೊ ಇಂತಹ ಅಗ್ನಿಗೆ ಮೇಲ್ಮೈಯಿನ ಶಾಖವು ಜಾಸ್ತಿಯಾಗಿ ಈ ಪ್ರೆಷರಿಂದ ಈ ನಾನಾ ಬಗೆ ಏನು ಹೇಳ್ತಾ ಇದ್ದೀವಿ ನಮ್ಮ ಈಗ ಇಷ್ಟು ತನಕ ಹೇಳಿರು ಅದೇನಾಗ್ತದೆ ಅದು ವಾಯುವಿನ ಭಾರವು ವ್ಯತ್ಯಾಸವಾಗಿ ಎಲ್ಲೋ ಮಳೆ ಬರಬೇಕು, ಎಲ್ಲೋ ಬರ್ತದೆ, ಎಲ್ಲೋ ಗಾಳಿ ಬರಬೇಕು, ಇನ್ನೆಲ್ಲೋ ಹೋಗ್ತದೆ. ಸೊ ನಮಗೆ ಒಂದೊಂದ್ಸತಿ ಹೇಳ್ತೀವಲ್ಲ ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಾಗಲ್ಲ, ತಲೆಯೆಲ್ಲ ಸುತ್ತು ಬರ್ತಾ ಇದೆ ಅಂತ ಅನ್ಸುತ್ತೋ ಇಲ್ವೋ ಯಾವಾಗಲೂ ಒಂದ್ಸತಿ ನಾನು ಮರ್ತೇ ಬಿಟ್ಟಿದ್ದೀನಿ ಎಲ್ಲಿ ಹೋಗ್ತಾ. ಹಾಗೆ ಪ್ರಕೃತಿಗೆ ಆಗುತ್ತೆ ಬಿಕಾಸ್ ಆಫ್ ಈ ಎಂಡ್ಲೆಸ್ ಆ್ಯಂಡ್ ರಿಲೆಂಟ್ಲೆಸ್ ಪೊಲ್ಯೂಷನ್ನಿಂದ. ಇದೆಲ್ಲವೂ ಆದಾಗ ಏನಾಗ್ತದೆ, ಪ್ರಾಕೃತಿಕವಾಗಿ ನಾವು ದಿನಕ್ಕೆ ಸೋಲ್ತಾ ಹೋಗ್ತೀವಿ. ಅಸ್ಸಾಂನಲ್ಲಿ ನೋಡಿ ಎಷ್ಟು ಜನ, ಸಾವಿರ ಜನ ಸತ್ತಿದ್ದಾರೆ. ನಮಗೆ ತೋರಿಸೋದು ಮೇಲ್ಗಡೆ ಕ್ರೀಮ್ ಮಾತ್ರನೇ, ಆದರೆ ಅದ್ರ ಮೇಲ್ಗಡೆನೂ ಬೇಕಾದಷ್ಟಾಗಿದೆ. ಚೈನಾ ನಾನು ಪೋಸ್ಟಲ್ಲಿ ಇದಕ್ಕೆ ಇನ್ನೂ 2 ವಾರದ ಮುಂಚೆನೇ ಪೋಸ್ಟ್ ಮಾಡಿದ್ದೆ, ಯಾವ್ಯಾವ ದಿಕ್ಕಿನಲ್ಲಿ ಏನು ವರ್ಷ ಆಘಾತಗಳು ಆಗ್ತದೆ, ಅದಕ್ಕೆ ಕಾರಣ ಏನು ಅಂತಂತೆಲ್ಲ ಎಂತೆಂಥ ಕಡೆ ಯಾಕಂದರೆ ವರ್ಷ ಋತುವಿನಲ್ಲಿ ಆಗ್ತಾ ಇರತಕ್ಕಂತಹ ಈ ಏಳಿಗೆ. ಸಾಲದ್ದಕ್ಕೆ ಜಲರಾಶಿಯಲ್ಲಿ ಶನಿ, ಅವ ಅಲ್ಲಿ ವಕ್ರಿ ಆಗ್ತಾ ಇರೋದು. ಒಂದು ಕರ್ಕರಾಶಿಯಲ್ಲಿ ಜಲರಾಶಿ, ಮತ್ತು ಇವತ್ತು ಅದೇ ಜಲರಾಶಿಯ ಅಧಿಪತಿ ಚಂದ್ರಗ್ರಹ. ಸೊ ಜನ ಕನ್ಸ್ಬೋದು, ಏನು ಇಷ್ಟೆಲ್ಲ ಹೇಳ್ತಿದ್ದಾರೆ, ಏನು ಮಾಡೋಕ್ಕಾಗುತ್ತೆ ಇವಾಗ ನಮ್ಮ ಕೈಲಿ ಅಂತ. ಅಟ್ಲೀಸ್ಟ್ ನಮ್ಮಿರೋ ಪರಿಸ್ಥಿತಿಯನ್ನು ನಾವು ಹೀಗಿದ್ದೀವಿ ಅಂತ ಅನ್ನೋದನ್ನು ಒಂದು ತಿಳ್ಕೊಳ್ಳೋಕ್ಕಾರು ಆಗ್ತದಲ್ಲ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸಾಮಾನ್ಯವಾಗಿ ಗ್ರಹಣ ಸಂಭವಿಸ್ತಾ ಇದೆ ಅಂತಂದ್ರೆ ಯಾವ ರಾಶಿ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಕುತೂಹಲ ಇರುತ್ತೆ. ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಆದ್ರೆ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಹಾಸನದಿಂದ ಲತಾ ಅವರು. ಲತಾ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್. ಗುರುಗಳಿದ್ದಾರೆ, ಗ್ರಹಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಯನ್ನ ಕೇಳಿ. ನನ್ ಮಗ ಪೃಥ್ವಿ ಅಂತ ಹೇಳ್ಬಿಟ್ಟು ಮೇಡಮ್, ಅವನು ಕನ್ಯಾ ರಾಶಿ, ಅವ್ರಿಗೇನು ಎಫೆಕ್ಟ್ ಆಗಲ್ವಾ ಅಂತ ಹೇಳ್ಬಿಟ್ಟು ಸೆಕೆಂಡ್ PU ಓದ್ತಿದ್ದಾನೆ, ಸೈನ್ಸ್ ತಗೊಂಡಿದ್ದಾನೆ. ಹಾಗಾಗಿ ಅದ್ರ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಕನ್ಯಾ ರಾಶಿ ಓದ್ತಾ ಇದ್ದಾರೆ. ಏನ್ ಓದ್ತಿದ್ದಾರೆ ಸರ್? ಸೆಕೆಂಡ್ PU ಓದ್ತಿದ್ದಾನೆ, PCMB ತಗೊಂಡಿದ್ದಾನೆ ಸರ್. ಹಾಗಾಗಿ ಅವನ ಬಗ್ಗೆ ಒಂದ್ ಸ್ವಲ್ಪ ಇದರಿಂದ ಗ್ರಹಣದಿಂದ ಅವನಿಗೇನು ತೊಂದರೆ ಇಲ್ವಾ ಅಥವಾ ಹೇಗಿದೆ ಎಜುಕೇಶನ್ ಅಂತ ಕೇಳ್ಬೇಕಿತ್ತು ಸರ್. ಇಲ್ಲ, ಅವನಿಗೆ ಕನ್ಯಾ ರಾಶಿಯವರಿಗೆ ಏನು ಈ ಗ್ರಹಣದ ದೋಷಗಳು ಏನಿಲ್ಲ. ಸಪ್ತಮದಲ್ಲಿ ಶನಿ ಇರೋದು ಅಲ್ಲಿ ವಕ್ರಿ ಆಗಿರ್ತಕ್ಕಂಥದ್ದು, ಅದೊಂದು ಸ್ವಲ್ಪ ಬಾಧೆ ಇದೆ. ಆದರೂ ಸರ್ವಾಭೀಷ್ಟ ಸ್ಥಾನದಲ್ಲಿ ಗುರು ಇರೋದು ಚೆನ್ನಾಗಾಗ್ತದೆ. ಒಳ್ಳೆ ವರ್ಷ, ಅವನು ಸಕ್ಸಸ್ಫುಲ್ ಆಗಿ ಅವನು ಮುಗಿಸ್ತಾನೆ, ಏನು ಯೋಚನೆ ಮಾಡಬೇಡಿ. ತುಂಬಾ ಧನ್ಯವಾದ ಸರ್. ಆಗಲಿ, ಥ್ಯಾಂಕ್ ಯು ಲತಾ ಅವರೇ ಕಾಲ್ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಾಘವೇಂದ್ರ ಅವರೇ ನಮಸ್ಕಾರ. ನಿಮಗೆ ಗ್ರಹಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳಿ ಗುರುಗಳಿದ್ದಾರೆ. ವೃಷಭ ರಾಶಿನಾ? ವೃಷಭ ರಾಶಿ, ನಕ್ಷತ್ರ ಯಾವುದು? ಏನಾದ್ರೂ ಪ್ರಭಾವ ಬೀರುತ್ತಾ ಅಂತ ಕೇಳ್ತಾ ಇದ್ದಾರೆ. ಕೃತ್ತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ದಶಮದಲ್ಲಿ ಆಗ್ತಾ ಇದೆ ಗ್ರಹಣ. ದಶಮದಲ್ಲಿ ಗ್ರಹಣ ಆದಾಗ ಶುಭ ಫಲ ಅಂತ ಶಾಸ್ತ್ರ ಗ್ರಂಥಗಳು ಹೇಳುತ್ತೆ. ಹಾಗಾಗಿ ಕೃತ್ತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಯಾರೇ ಇದ್ರೂ ಕೂಡ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಒಂದು, ಸದ್ಯಕ್ಕೆ ಶನಿ ಕೂಡ ಲಾಭಸ್ಥಾನದಲ್ಲಿದ್ದಾನೆ, ಸೊ ಹಾಗಾಗಿ ಅದು ಕೂಡ ಅನುಕೂಲ ಆಗುತ್ತೆ. ಆದರೆ ಗುರುಬಲ ಇಲ್ಲ ಸದ್ಯಕ್ಕೆ, ಮತ್ತು ಕೇತುವಿನ ಬಲನೂ ಕೂಡ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಕೇತು 4ರಲ್ಲಿದ್ದಾನೆ, ಆದ್ದರಿಂದ 4ನೇದು ವಾಹನ ಸ್ಥಾನ ಮತ್ತು ತಾಯಿ ಸ್ಥಾನ ಆದ್ದರಿಂದ, ಮಾತೃಸ್ಥಾನ ಆದ್ದರಿಂದ ವೆಹಿಕಲನ್ನು ಜೋಪಾನವಾಗಿ ಓಡಿಸ್ಲಿ ಮತ್ತು ತಾಯಿ ಆರೋಗ್ಯದ ಕಡೆ ಗಮನ ಕೊಡಲಿ. ವಿದ್ಯಾಭ್ಯಾಸದಲ್ಲಿ ಆಗಿತ್ತಂದರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗಮನ ಕೊಡೋದು ವಿಶೇಷ, ಎಲ್ರಿಗೂ ಕೂಡ ಇದು ಒಳ್ಳೆಯದಾಗಲಿ. ಆತಂಕ ಪಡೋದು ಬೇಡ, ಎಚ್ಚರಿಕೆ ವಹಿಸಿ ಅನ್ನೋದನ್ನ ತಿಳಿಸ್ಕೊಟ್ರಿ. ಈಗ ನಾನು ಈಗಾಗಲೇ ಹೇಳಿದೆ, ಗ್ರಹಣ ಅಂದ ತಕ್ಷಣ ಎಲ್ಲರಿಗೂ ಒಂದು ಕುತೂಹಲ, ರಾಶಿ ನಮ್ಮ ರಾಶಿ ಮೇಲೆ ಏನು ಪ್ರಭಾವ ಬೀರ್ಬೋದು, ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅನ್ನೋ ಭಯ ಇದ್ದೇ ಇರುತ್ತೆ. ಈ ಚಂದ್ರಗ್ರಹಣ ಯಾವ ರಾಶಿಯಲ್ಲಿ ಸಂಭವಿಸ್ತಾ ಇದೆ? ಮೊದಲ 3 ರಾಶಿಗಳ ಪ್ರಭಾವದ ಬಗ್ಗೆ ತಿಳಿಸೋದಾದ್ರೆ. ಇಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಕುಂಭರಾಶಿನಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಮೊದಲನೇದಾಗಿ ರಾಹುವಿಗೆ ಉದ್ದಿನ ಬೇಳೆ ಮತ್ತು ಚಂದ್ರನಿಗೆ ಅಕ್ಕಿ, ಇದನ್ನು ನಾವು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನು ಯಥಾಶಕ್ತಿ ದಾನ ಕೊಡಿ, ಯಥಾಶಕ್ತಿ
ಧಾನ್ಯ, ದಕ್ಷಿಣೆ, ತಾಂಬೂಲ ಇದನ್ನೆಲ್ಲ ದಾನ ಕೊಡ್ತಕ್ಕಂಥದ್ದು. ನಿಮ್ಮ ಅಂದರೆ ಎಲ್ರದ್ದು, ನಮ್ಮದು ನಿಮ್ಮದು ಎಲ್ರದ್ದು ಕರ್ಮ ಕಳ್ಕೊಳ್ಳೋದಕ್ಕೆ ಗ್ರಹಣದ ಟೈಮಲ್ಲಿ ಯಾವುದೇ ಆಗಲಿ ದಾನ ಕೊಡ್ತಕ್ಕಂಥದ್ದು ಶ್ರೇಷ್ಠ. ಸೊ ಇದು ಫೈನಲ್ ಆಗಿ ಒಂದೇ ಸತಿ ಹೇಳ್ಬಿಟ್ಟಿದ್ದೀನಿ. ಇದನ್ನು ನೀವು ಏನು ಬೇಕಾದರೂ ಕೊಡ್ಬೋದು. ದಾನಂ ದಾತಕೋಶಂ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಯಾವ್ಯಾವ ರಾಶಿಗೆ ಅಂತ ನೋಡೋಕೆ ಹೋಯ್ತು ಅಂದರೆ, ಕ್ವಿಕ್ಕಾಗಿ ಹೇಳಬೇಕು ಅಂದರೆ, ಯಾವ ಒಂದು ರಾಶಿನಲ್ಲಿ ಗ್ರಹಣ ಆಗ್ತಾ ಇದೆ ಆ ಒಂದು ರಾಶಿಯಿಂದ ಉಪಚಯ ಸ್ಥಾನಗಳು ಅಂತ ಯಾವುದಿರುತ್ತೆ 3, 6, 10, 11 ಈ ರಾಶಿಗಳಿಗೆ ಯಾವುದು ಬರುತ್ತೆ ಅದಕ್ಕೆ ಶುಭ ಫಲ. 1, 4, 8, 12 ರಾಶಿಗಳಿಗೆ ಯಾವುದು ಬರುತ್ತೆ ಅದು ಅಶುಭ ಫಲ. 2, 5, 7, 9ಕ್ಕೆ ಯಾವ್ದು ಬರುತ್ತೆ ಇದಕ್ಕೆ ಮಿಶ್ರ ಫಲ ಅಂತ ಧರ್ಮಶಾಸ್ತ್ರ ಗ್ರಂಥಗಳು ಹೇಳುತ್ತೆ. ಜ್ಯೋತಿಷ್ಯನೂ ಇದನ್ನೇ ಹೇಳುತ್ತೆ. ಇನ್ನು ಮೊದಲ 3 ರಾಶಿಗಳಿಗೆ ನಾವು ನೋಡೋಕೆ ಹೋಯ್ತು ಅಂದರೆ, ಮೇಷರಾಶಿಗೆ ಲಾಭಸ್ಥಾನದಲ್ಲಿ ಆಗ್ತಾ ಇದೆ 11ನೇ ಮನೆಯಲ್ಲಿ. ಗ್ರಹಣದ ನಿಮಿತ್ತವಾಗಿ ಅವರಿಗೆ ಅನುಕೂಲಗಳು ಆಗೋದಂತೂ ಖಂಡಿತ. ಆದರೆ ಶನಿ 12ನೇ ಮನೆಯಲ್ಲಿದ್ದಾನೆ. ಆದ್ದರಿಂದ ಅನಾವಶ್ಯಕ ಖರ್ಚು, ವೃಥಾ ವ್ಯಯ ಅಂತ ಹೇಳ್ತೀವಿ. ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ತೀವಿ. ಈ ಥರದ್ದು ಮೇಷರಾಶಿಯವರಿಗೆ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇದ್ದೇ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟು. ಗುರುಬಲ ಕೂಡ ಇಲ್ಲ, ಅದಕ್ಕೋಸ್ಕರ ಕೇತು ಬಲನೂ ಇಲ್ಲ. ಆದರೆ ರಾಹು ಕೂಡ 11ನೇ ಮನೆಯಲ್ಲಿದ್ದಾನೆ. ಅದರಿಂದ ತಕ್ಕ ಮಟ್ಟಿಗೆ ಲಾಭ ಕೊಡ್ತಾನೆ. ಖರ್ಚಿನ ಬಗ್ಗೆನೂ ಕೂಡ ಎಚ್ಚರಿಕೆ ಇರಬೇಕು. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರೋದು ಸೂಕ್ತ. ವೆಹಿಕಲನ್ನು ಸ್ವಲ್ಪ ಜೋಪಾನವಾಗಿ ಡ್ರೈವ್ ಮಾಡ್ತಕ್ಕಂಥದ್ದು. ವೃಷಭ ರಾಶಿಗೆ ನೋಡ್ತು ಅಂದರೆ, ವೃಷಭ ರಾಶಿಗೆ ದಶಮದಲ್ಲಿ ಆಗುತ್ತೆ. ದಶಮದಲ್ಲಿ ಆದಾಗ ನಾನು ಹೇಳ್ದಂಗೆ ದಶಮದಲ್ಲಿ ಒಳ್ಳೆ ಫಲವನ್ನು ಕೊಡುತ್ತೆ ವೃಷಭ ರಾಶಿಗೆ, ಏನೂ ತೊಂದರೆ ಇಲ್ಲ. ಶನಿ ಕೂಡ 11ನೇ ಮನೆಯಲ್ಲಿ ವಕ್ರಗತಿನಲ್ಲಿದ್ದಾನೆ. ಸರ್ವೇ ಗ್ರಹ ಲಾಭಸ್ಥಾನೇ ಶುಭದಾಹ ಅಂತ ಶಾಸ್ತ್ರ ಹೇಳುತ್ತೆ. ಎಲ್ಲ ಗ್ರಹಗಳು ಕೂಡ ಲಾಭಸ್ಥಾನದಲ್ಲಿ ಶುಭ ಫಲವನ್ನು ಕೊಡುತ್ತೆ ಅಂತ. ಆದರೆ ವಕ್ರಿ ಶನಿ ದೃಷ್ಟಿ ವೃಷಭ ರಾಶಿಗೆ ಬೀಳುತ್ತೆ. ಆದ್ದರಿಂದ ಕಾಲಿನ ನೋವು ಅಥವಾ ಕಾಲಿನ ಸಮಸ್ಯೆ ಅಥವಾ ಕಾಲಿಗೆ ಪೆಟ್ಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ಅಥವಾ ಹಲ್ಲಿನ ಸಮಸ್ಯೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಅದರ ಬಗ್ಗೆ ಎಚ್ಚರಿಕೆಯಲ್ಲಿರಬೇಕು. ಗುರುಬಲ ಇಲ್ಲ, ಹಾಗಾಗಿ ಹಣಕಾಸು ಬರೋದು ಬೇಗ ಖರ್ಚಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಬರುತ್ತೆ, ಶನಿ ಲಾಭದಲ್ಲಿರೋದ್ರಿಂದ ಬರುತ್ತೆ. ಆದರೆ ಗುರುಬಲನೂ ಇಲ್ಲ, ಕೇತು ಬಲನೂ ಇಲ್ಲ. ಅದರಿಂದ ಖರ್ಚಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಅದರಿಂದ ಅದರ ಬಗ್ಗೆ ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ಹೋಗುತ್ತೆ. ಇನ್ನು ಮಿಥುನ ರಾಶಿಯೊಳಗೆ ನೋಡ್ತು ಅಂದರೆ, ಗುರು 2ನೇ ಮನೆಯಲ್ಲಿದ್ದಾನೆ. ಮತ್ತು ಗ್ರಹಣ 9ನೇ ಮನೆಯಲ್ಲಿ ಆಗ್ತಾ ಇದೆ. 9ನೇ ಮನೆಗೆ ಮಧ್ಯಮ ಫಲ ಅಥವಾ ಮಿಶ್ರ ಫಲ ಅಂತ ಹೇಳುತ್ತೆ. ಶುಭಾಶುಭ ಎರಡನ್ನೂ ಕೂಡ ಹೇಳುತ್ತೆ. ಹಾಗಾಗಿ 9ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯವರು 2ನೇ ಮನೆಯಲ್ಲಿ ಗುರು ಇದೆ ಮತ್ತು ದಶಮದಲ್ಲಿ ಶನಿ ಇದೆ. ಆದ್ದರಿಂದ ಹೆಚ್ಚು ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಓವರ್ ಸ್ಟ್ರೈನ್ ಮಾಡಿಕೊಂಡು ಕೆಲಸ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಕರ್ಮಸ್ಥಾನದಲ್ಲಿ ವಕ್ರಿ ಶನಿ ಇದ್ದಾಗ, ಯಾಕೆಂದರೆ ಶನಿ ಅನ್ನೋನು ಕರ್ಮಕಾರಕ. ಅವನು ವಕ್ರಗತಿನಲ್ಲಿದ್ದಾಗ ಓವರ್ ಸ್ಟ್ರೈನ್ ಮಾಡ್ಕೊಂಡು ಕೆಲಸ ಮಾಡಿ ಕೆಲವು ಸತಿ ನಿದ್ದೆ ಕೆಟ್ಟು ಎಲ್ಲ ಮಾಡಿ ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಗುರು 2ನೇ ಮನೆಯಿಂದ ಧನಲಾಭ ಅಂತೂ ಉಂಟಾಗತ್ತೆ, ಅದರ ಬಗ್ಗೆ ಏನೂ ಅನುಮಾನ ಇಲ್ಲ. ಆದರೆ 9ನೇ ಮನೆಯಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಮಿಶ್ರ ಫಲ, ಶುಭಾಶುಭ ಎರಡೂ ಕೂಡ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇವರಿಗೆ ಮಿಥುನ ರಾಶಿಯವರಿಗೆ ಮಧ್ಯಮ ಫಲ, ಓವರಾಲ್ ಒಟ್ಟಾರೆಯಾಗಿ ನೋಡಿದಾಗಲೂ ಕೂಡ ಮಧ್ಯಮ ಫಲ ಇದೆ. ಸರಿ ಗುರುಗಳೇ, ಕಶ್ಯಪ್ ಅವರ ಮುಂದಿನ 3 ರಾಶಿಗಳ ಕರ್ಕಟ ಎಂದು ತಿಳಿಸೋದಾದ್ರೆ? ಕರ್ಕರಾಶಿಯಲ್ಲಿ ಆಗಲೇ ಸೂರ್ಯಗ್ರಹಣ ಆಗಿದೆ. ಈಗ ಕರ್ಕರಾಶೀಶನು ಚಂದ್ರನು ಅಷ್ಟಮದಲ್ಲಿರ್ತಕ್ಕಂಥದ್ದು. ಅಷ್ಟಮ ನವಮದಲ್ಲಿ ಪಾಪಗ್ರಹರು ಆಲ್ರೆಡಿ ವರ್ಷ ಪರ್ಯಂತ ಇನ್ನು ಇರ್ತಕ್ಕಂಥದ್ದು. ಸ್ತ್ರೀಯರಿಗೆ ಮತ್ತು ಸ್ತ್ರೀಯರಿಂದ ಸ್ವಲ್ಪ ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಮಕ್ಕಳು ಮರಿ ಇಂತಹ ವಿಷಯದಲ್ಲಿ ಸ್ವಲ್ಪ ದೋಷಗಳು ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಅಷ್ಟಮವು ಆಲ್ರೆಡಿ ಪಾಪ ಇರುವುದರಿಂದ, ಅಲ್ಲಿ ಗ್ರಹಣಾದಿ ದೋಷಗಳು ಇತ್ಯಾದಿಗಳು ಬರೋದರಿಂದ ಈ ಮುಖ್ಯವಾಗಿ ಸ್ತ್ರೀ ನಿಮಿತ್ತವಾಗಿರ್ತಕ್ಕಂತಹ ದೋಷಗಳು, ಅನಾರೋಗ್ಯ, ಜಗಳ, ಕದನ, ಅನಾವಶ್ಯಕವಾಗಿ ಮನಸ್ತಾಪಗಳು ಬರ್ತಕ್ಕಂಥದ್ದು, ಉಗ್ರಲ್ಲಿ ಹೋಗ್ತಕ್ಕಂಥದ್ದನ್ನು ಕೊಡಲಿ ತಗೊಂಡು ಮಾಡ್ತಕ್ಕಂಥ ದೋಷಗಳು, ಈ ರೀತಿಯದ್ದೆಲ್ಲ. ಮತ್ತು ಉನ್ಮತ್ತ ದೋಷ ಅಂತಂತ ಬೇರೆ ಕರೀತಾರೆ ಅದನ್ನು. ಅಂದರೆ ವ್ಯಸನಾದಿಗಳಿಂದ ಉನ್ಮತ್ತರಾಗಿ, ಕೋಪ ಇತ್ಯಾದಿಗಳಿಂದ ಉನ್ಮತ್ತರಾಗಿ ನಡೀತಕ್ಕಂಥದ್ದು. ಸೊ ಇದೆಲ್ಲ ದೋಷಗಳು ಬರಲಿಕ್ಕೆ ಸಾಧ್ಯ ಇದೆ. ಎಲ್ಲರಲ್ಲೂ ಯಾವುದಾದ್ರೂ ಒಂದು ಈ ದೋಷಗಳು ಇದ್ದೇ ಇರ್ತದೆ ಕಲಿಕಾಲ ಅಂತಂತಂದರೆ. ಅದೆಲ್ಲ ಈಗ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ದೇವಿಯ ಆರಾಧನೆ, ದುರ್ಗೆಯ ಆರಾಧನೆ, ಪ್ರಾರ್ಥನೆ, ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ನಾಮಸ್ಮರಣೆ. ನಾವು ನಾಮಸ್ಮರಣೆಯನ್ನು ಮಾತ್ರ ಮಾಡಲಿಕ್ಕೆ ಒಂದು ಸ್ವಲ್ಪ ನಮಗೆ ಯೋಗ್ಯತೆ ಇರಬಹುದು ಕಲಿಯುಗದಲ್ಲಿ.
ಹಾಗಾಗಿ ನಾಮಸ್ಮರಣೆಯನ್ನು ಹೆಚ್ಚು ಆಶ್ರಿತವಾಗಿ ಮಾಡಬೇಕು. ಸ್ತ್ರೀಯರು, ಮಕ್ಕಳು, ಸ್ತ್ರೀಯರಿಗಾಗಿ ಎಲ್ಲ ವಿಷಯದಲ್ಲೂ ನರಸಿಂಹದೇವರ ಆರಾಧನೆಯನ್ನು ಸರ್ವಗ್ರಹಾಃ ನರಸಿಂಹಧೀಯತೆ ಅಂತಂತ ನರಸಿಂಹ ಪುರಾಣ ಹೇಳ್ತದೆ. ಎಲ್ಲ ಗ್ರಹರ ಅನುಕೂಲವು ನರಸಿಂಹದೇವರ ಕಿರಣಗಳಿಂದ ಅದನ್ನು ಚಿಂತನೆ ಮಾಡಿದ್ದಾರೆ. ಹಾಗಾಗಿ ನರಸಿಂಹದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಂಥ ಸಮಯದಲ್ಲಿ ಕರ್ಕರಾಶಿ. ಆದ್ದರಿಂದ ಸಿಂಹರಾಶಿಯೂ ಕೂಡ ನರಸಿಂಹ ರಾಶಿಯೇ. ಸಿಂಹರಾಶಿಗೆ ಸಪ್ತಮದಲ್ಲಿ, ಅಷ್ಟಮದಲ್ಲಿ ಪಾಪಗ್ರಹರು, ವ್ಯಯದಲ್ಲಿ ಗುರು, ಜನ್ಮದಲ್ಲೇ ಕೇತು. ಜನ್ಮಕೇತು ಏನು ಅಷ್ಟು ದೋಷ ಇಲ್ಲ, ಆದರೂ ಕೂಡ ಗುರುಬಲವೂ ಇಲ್ಲದೇ ಇರುವುದರಿಂದ ಜನ್ಮದಲ್ಲಿ ರವಿಯು ಚಂದ್ರನು ಪರಸ್ಪರ ದೃಷ್ಟಿಸಿ ಅಲ್ಲಿ ರಾಹುವಿನ ದೃಷ್ಟಿಯೂ ಇರುವುದರಿಂದ ಸ್ವಜನ ವಿರೋಧ, ನಮ್ಮದೇ ಆಗಿರ್ತಕ್ಕಂಥ ಜನರಿಂದ ಸ್ವಲ್ಪ ವಿರೋಧಗಳು ಬರ್ತಕ್ಕಂಥದ್ದು, ಏಳಿಗೆಗೆ ತೊಡಕಾಗ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಏನಾದರೂ ಒಂದು ಅಡ್ಡಿ ಆತಂಕಗಳು ಬರ್ತಕ್ಕಂಥದ್ದು, ಈ ರೀತಿಯ ದೋಷಗಳು ಈಗ ಆಲ್ರೆಡಿ ಅನುಭವಿಸ್ತಾ ಇರ್ತಾರೆ ಸಿಂಹರಾಶಿಯವರು. ಇದು ಗ್ರಹಣ ಇನ್ನೊಂದು ಆ್ಯಡೆಡ್ ಡಿಸಡ್ವಾಂಟೇಜ್ ಅಷ್ಟೇ. ಬರೀ ಡಿಸಡ್ವಾಂಟೇಜೇ ಸಿಂಹರಾಶಿಗೆ ಈ ವರ್ಷ. ಗುರು ಮುಂದೆ ಬರೋವರೆಗೂ ಜನ್ಮಕ್ಕಾದರೂ ಬರಬೇಕು, ಅವಾಗ ತ್ರಿಕೋಣ ಸ್ಥಾನದಲ್ಲಿ ಗುರುವಿನ ಅನುಕೂಲ ಬರ್ತದೆ. ಇಂಥ ಸಂದರ್ಭದಲ್ಲಿ ಅವರು ಎಲ್ಲ ವಿಘ್ನಗಳ ನಿವಾರಣೆಗೆ ಲಕ್ಷ್ಮೀ ನರಸಿಂಹನ ವಿಶೇಷ ಪ್ರಾರ್ಥನೆ ಮತ್ತು ಕ್ಷೇತ್ರ ದರ್ಶನ, ಭೂವರಾಹ ದೇವರ ಕ್ಷೇತ್ರ ದರ್ಶನ, ನರಸಿಂಹದೇವರ ಕ್ಷೇತ್ರ ದರ್ಶನ ಮತ್ತು ಗಣಪತಿ ಮಹಾಗಣಪತಿಯ ಒಂದು 21 ಪ್ರದಕ್ಷಿಣೆ ನಮಸ್ಕಾರ. ನಮಗೇನೂ ಆಗಲ್ಲ ಅಂತಂತಂದರೆ 20 ಇರೋ ಕಡೆ ಒಂದು ದೀಪ ಇಟ್ಟು ಗಣಪತಿಯ ನಮಃ ಅಂತಂತ 21 ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅದರದ್ದೇ ಧ್ಯಾನ ಮಾಡೋದು ಒಂದು 15 ನಿಮಿಷ. ಈ ರೀತಿಯ ಸರಳವಾಗಿರ್ತಕ್ಕಂಥ ಸಾಧನೆ ಅಂತಂತ ತೋರಿಸಿದ್ರೂ ಕೂಡ ತ್ರಾಯತೆ ಮಹತೋ ಭೂಯಾತ್ ಅಂತ ಸ್ವಲ್ಪಮಸ್ಯ ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ ಸ್ವಲ್ಪಮಸ್ಯ ಧರ್ಮಂ ಸ್ವಲ್ಪಮಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ತ್ರಾಯತೋ ಮಹತೋ ಭಯಾತ್. ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳು ಈ ಥರ ಸಣ್ಣದಾಗಿ ಕಾಣ್ತಕ್ಕಂತಹ ಸೇವೆಗಳಿಂದ, ತನುವನ್ನು ದಂಡಿಸುವುದರಿಂದ, ಮನಸ್ಸನ್ನು ದಂಡಿಸುವುದರಿಂದ, ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಖಂಡಿಸುವುದರಿಂದ ದೇವರ ಒಂದು ಅನುಗ್ರಹ, ನಮ್ಮಲ್ಲೇ ಇರತಕ್ಕಂತಹ ಒಂದು ದೈವಿ ಭಾವವು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಂತ ಶಾಸ್ತ್ರಗಳು. ಸಿಂಹರಾಶಿಯವರಿಗೆ ಸ್ವಲ್ಪ ಕಠಿಣವಾಗಿರ್ತಕ್ಕಂತಹ ಸಮಯ. ಕನ್ಯಾ ರಾಶಿ ಮುಂದೆ. ಕನ್ಯಾ ರಾಶಿಗೆ ಲಾಭದಲ್ಲಿ ಗುರು, ಷಷ್ಠದಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಸರ್ವತ್ರ ವಿಜಯ. ಷಷ್ಠದಲ್ಲಿ ಪಾಪಗ್ರಹರು ಇದ್ದರೆ ಮತ್ತು ಶನಿಗೆ ಯೋಗಕಾರಕ ಕ್ಷೇತ್ರ ಯಾವುದು ಕನ್ಯಾ ರಾಶಿ. ಹಾಗಾಗಿ ಅಂಥ ದೋಷಗಳೇನಿಲ್ಲ. ನಾನು ಆಗಲೇ ಫೋನಲ್ಲಿ ಯಾರೋ ಮಾಡಿದಾಗ ಅವರು ಕನ್ಯಾ ರಾಶಿ ಅಂತಂತ ಹೇಳಿದ್ರು. ಶುಕ್ರನ ಅನುಕೂಲ ಇಲ್ಲ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಶುಭ ಕಾರ್ಯಗಳಲ್ಲಿ ಗಂಡ ಹೆಂಡತಿಗಳ ಮಧ್ಯೆ ಇತ್ಯಾದಿ ಸ್ವಲ್ಪ ಅನುಕೂಲಗಳು ಕಡಿಮೆ ಆಗಬಹುದು, ಅಥವಾ ಇನ್ನೂ ಆಗಬೇಕು ಮದುವೆ ಅಂತನ್ನೋದು ಸ್ವಲ್ಪ ಹಿಂದೆ ಮುಂದೆ ಆಗ್ತಕ್ಕಂಥದ್ದು, ಡೌಟ್ ಆಗ್ತಕ್ಕಂಥದ್ದು, ಹಿಂಜರಿತಕ್ಕಂಥದ್ದು, ಈ ರೀತಿಯ ಕೆಲವು ಸಂದರ್ಭಗಳು ಬರಬಹುದು. ಕನ್ಯಾ ರಾಶಿಗೆ ಲಕ್ಷ್ಮೀನಾರಾಯಣ ದೇವರ ಅಂದರೆ ಶ್ರೀನಿವಾಸ ದೇವರ ಒಂದು ಪ್ರಾರ್ಥನೆ, ವೆಂಕಟೇಶ ದೇವರ ದರ್ಶನ, ತುಳಸಿ ಸಮರ್ಪಣೆ, ಈ ರೀತಿಯ ಮತ್ತು 12 ಪ್ರದಕ್ಷಿಣೆ ನಮಸ್ಕಾರ, ಈ ರೀತಿಯನ್ನು ತಪ್ಪದೇ ಮಾಡಿಕೊಂಡು ಹೋಗುವುದರಿಂದ ಈ ಶುಭ ಕಾರ್ಯಗಳಿಗೆ ಶುಕ್ರನ ಅಥವಾ ಇತರೆ ಶುಭ ಕಾರ್ಯಗಳಿಗೆ ಬಾಧಕವಾಗಿರ್ತಕ್ಕಂಥ ವಿಷಯದಲ್ಲಿ ರಕ್ಷಣೆಯನ್ನು ಪಡಿಬಹುದು ಕನ್ಯಾ ರಾಶಿ. ಮೊದಲ 6 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಗುರುಗಳೇ. ಈಗ ತುಲಾ ರಾಶಿಯಿಂದ ಮುಂದಿನ ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ, ತುಲಾ ರಾಶಿಯವರಿಗೆ ಗ್ರಹಣದ ನಿಮಿತ್ತವಾಗಿ ನೋಡೋಕೆ ಹೋಯ್ತು ಅಂದರೆ 5ನೇ ಮನೆಯಲ್ಲಿ ಗ್ರಹಣ ಆಗುತ್ತೆ. ಪಂಚಮದಲ್ಲಿ ಆಗೋದಕ್ಕೆ ನಮಗೆ ಶಾಸ್ತ್ರದಲ್ಲಿ ಮಿಶ್ರ ಫಲ ಅಂತ ಹೇಳಿದೆ. ಓವರಾಲ್ ಆಗಿ ತುಲಾ ರಾಶಿಗೆ ನೋಡೋಕೆ ಹೋಯ್ತು ಅಂದರೆ ಶನಿ 6ನೇ ಮನೆಯಲ್ಲಿದ್ದಾನೆ, ಗುರು 10ನೇ ಮನೆಯಲ್ಲಿದ್ದಾನೆ. ಗುರುಬಲ ಇಲ್ಲ ಸದ್ಯಕ್ಕೆ, ಆದರೆ ಶನಿ ಬಲ ಇದೆ. ಕೇತು 11ನೇ ಮನೆಯಲ್ಲಿದ್ದಾನೆ, ರವಿ 11ನೇ ಮನೆಗೆ ಬಂದಿದ್ದಾನೆ, ಬುಧನೂ ಇದ್ದಾನೆ, ಅದು ಬುಧ ಅಸ್ತನಾಗಿದ್ದಾನೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಸದ್ಯದ ಪರಿಸ್ಥಿತಿನಲ್ಲಿ ತುಲಾ ರಾಶಿಗೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿಲ್ಲ ಅಂತೇನಿಲ್ಲ. ಆದರೆ ಈ ಒಂದು ಗ್ರಹಣದ ನಿಮಿತ್ತವಾಗಿ ನೋಡೋಕೆ ಹೋಯ್ತು ಅಂದರೆ ಮಧ್ಯಮ ಫಲ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆರೋಗ್ಯದ ಕಡೆ ಗಮನ ಕೊಡೋದು ಸೂಕ್ತ ಆಗಿರುತ್ತೆ. ಅದೇ ರೀತಿಯಲ್ಲಿ ವೃಶ್ಚಿಕ ರಾಶಿಗೆ ನಾವು ನೋಡೋಕೆ ಹೋಯ್ತು ಅಂದರೆ 4ನೇ ಮನೆಯಲ್ಲಿ ಆಗುತ್ತೆ. 4ನೇ ಮನೆಯಲ್ಲಿ ಒಳ್ಳೆಯ ಫಲ ಹೇಳಿಲ್ಲ ಶಾಸ್ತ್ರದಲ್ಲಿ. ಹಾಗಾಗಿ ವೃಶ್ಚಿಕ ರಾಶಿಯವರು
ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಬಹಳ ಸಂಭಾವ್ಯತೆ ಇದೆ, ಬಹಳ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು. ಅಥವಾ ವೃಶ್ಚಿಕ ರಾಶಿಯವರ ತಾಯಿಗೆ ಅನಾನುಕೂಲ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಅದು ಕೂಡ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರಾಹುಗ್ರಸ್ತ ಚಂದ್ರಗ್ರಹಣದಲ್ಲಿ ಇದು ಒಂದು ಪಾಯಿಂಟ್ ನಾನು ಮರ್ತಿದ್ದೆ. ಚಂದ್ರ ಅಂದರೆ ಬಾಲಗ್ರಹ, ಅವನು 12 ವರ್ಷದ ಒಳಗಿನ ಮಕ್ಕಳುಗಳು ಯಾರಿರ್ತಾರೆ ಯಾವುದೇ ರಾಶಿಯಾಗಿರಲಿ ಈ ಗ್ರಹಣದ ನಿಮಿತ್ತವಾಗಿ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಸೂಕ್ತ, ಇದು ಒಳ್ಳೆಯದು. ಮತ್ತು ಧನುಸ್ಸು ರಾಶಿಯವರಿಗೆ 3ನೇ ಮನೆಯಲ್ಲಾಗತ್ತೆ. 3ನೇ ಮನೆಯಲ್ಲಿ ಆಯಿತು ಅಂದರೆ ಶುಭ ಫಲ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆದರೆ ಧನುರಾಶಿಗೆ ಗೋಚಾರದಲ್ಲಿ ಟೈಮ್ ನೋಡೋಕೆ ಹೋಯ್ತು ಅಂದರೆ ಚೆನ್ನಾಗಿಲ್ಲ. ಯಾಕೆಂದರೆ 4ನೇ ಮನೆಯಲ್ಲಿ ಮಾತೃಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ, ವಾಹನ ಸ್ಥಾನದಲ್ಲಿ ವಕ್ರೀಶನಿ ಇದೆ, ಅಷ್ಟಮದಲ್ಲಿ ಗುರು ಇದೆ, ಮತ್ತು 9ನೇ ಮನೆಯಲ್ಲಿ ರವಿ ಕೇತು ಇದೆ. ಧನುರಾಶಿಯವರ ತಂದೆಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ರಾಜಕೀಯದಲ್ಲಿ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಕಲ್ಲೋಲಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲ ಆಗುತ್ತೆ. ಯಾಕಂದರೆ ರವಿಯೊಟ್ಟಿಗೆ ಕೇತು ಬಂದು ರಾಹುವಿನ ದೃಷ್ಟಿ ಬಂದಾಗ ರಾಜಕೀಯದಲ್ಲಿ ಯಾವುದಾದ್ರು ಸ್ಕ್ಯಾಂಡಲ್ಗಳು, ಸ್ಕ್ಯಾಮ್ಗಳು ಆಗ್ತಕ್ಕಂಥದ್ದು, ಹೊಸ ಬೆಳವಣಿಗೆಗಳು ಹಳೆಯದಕ್ಕೆ ತೆರೆದುಕೊಳ್ಳತಕ್ಕಂಥದ್ದು, ವಾಗ್ವಾದಗಳು ಉಂಟಾಗ್ತಕ್ಕಂಥದ್ದು, ಅಥವಾ ಯಾವುದಾದ್ರು ಹಿರಿಯರಿಗೆ ಅಥವಾ ಕಿರಿಯರಿಗೆ ಆಗಿರ್ಬೋದು, ರಾಜಕಾರಣಿಗಳಿಗೆ ತೀವ್ರ ಅನಾರೋಗ್ಯ, ಅಟ್ ದ ವರ್ಸ್ಟ್ ಕಂಡೀಷನ್ ಮರಣ ಇಲ್ಲ ಬಂಧನ, ಈ ಥರದ್ದೆಲ್ಲ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಗ್ರಹಣ ನಿಮಿತ್ತ ಶುಭ ಫಲ ಇದೆ, ಅದು ಗೋಚಾರದ ನಿಮಿತ್ತ ಶುಭ ಫಲ ಇಲ್ಲ. ಹಾಗಾಗಿ ಗ್ರಹಣದ ನಿಮಿತ್ತ ನೀವು ಯಾವುದೇ ರಾಶಿಯವರಾಗಿದ್ದವನು ನೀವು ಆರಾಧನೆ ಮಾಡಬೇಕು ಅಂದರೆ ರಾಹುವಿಗೆ ನಾಗದೇವತೆಗಳನ್ನು, ಸರ್ಪದೇವತೆಗಳನ್ನು ಆರಾಧನೆ ಮಾಡಿ. ಚಂದ್ರನಿಗೆ ಅಂದರೆ ರಾಮಾವತಾರ ಸೂರ್ಯಸ್ಥ ಚಂದ್ರಸ್ಯ ಯದುನಾಯಕ ಅಂತ ಬೃಹತ್ ಪರಾಶರದಲ್ಲಿ ಹೇಳುತ್ತೆ. ಸೊ ಚಂದ್ರನಿಗೆ ಕೃಷ್ಣನ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಚಂದ್ರಸ್ಯ ಯದುನಾಯಕ ಅಂತ ಹೇಳುತ್ತೆ. ಮತ್ತು ಚಂದ್ರನಿಗೆ ಉಮಾಮಹೇಶ್ವರರ ಆರಾಧನೆಯನ್ನು ಕೂಡ ಹೇಳುತ್ತೆ, ಅದು ಕೂಡ ಮಾಡ್ತಕ್ಕಂಥದ್ದು. ಕೃಷ್ಣನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಕೃಷ್ಣನ ಆರಾಧನೆ ಅನ್ನೋದು ಸರ್ವಶ್ರೇಷ್ಠ ನನ್ನ ಲೆಕ್ಕಾಚಾರದಲ್ಲಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಕೃಷ್ಣ ಹೇಳ್ದಂಗೆ ಅವನೊಬ್ಬರನ್ನ ಆರಾಧನೆ ಮಾಡಿದ್ರೆ ಎಲ್ಲದನ್ನೂ ಆರಾಧನೆ ಮಾಡ್ದಂಗೆ ಅದು ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀನಿ. ಕಶ್ಯಪ್ ಅವರೇ, ಕೊನೆಯ 3 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ? ಮಕರ ರಾಶಿಗೆ ದ್ವಿತೀಯದಲ್ಲೇ ಆಗ್ತಾ ಇರತಕ್ಕಂಥದ್ದು, ದ್ವಿತೀಯದಲ್ಲಿ ಆಲ್ರೆಡಿ ಪಾಪಗ್ರಹರು ಇರ್ತಕ್ಕಂಥದ್ದು, ಶನಿಯ ಮನೆಯೂ ಆಗಿರೋದ್ರಿಂದ ಆಲ್ರೆಡಿ ಅವರಿಗೆ ಜನ್ಮ ರಾಹುವಿನ ದೋಷ ಆಲ್ರೆಡಿ ಇದೆ. ಕೆಲವರಿಗೆ ಏನಾಗ್ತದೆ, ಅದು ಯೋಗಕಾರಕವಾಗಿರ್ತದೆ, ಕೆಲವರಿಗೆ ಅದು ಬಾಧಕವಾಗಿರ್ತದೆ. ಅದು ಅವರವರ ಚಂದ್ರ ನಕ್ಷತ್ರದ ಮೇಲೆ ಮತ್ತು ಅವರ ಲಗ್ನದ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಆದರೂ ದ್ವಿತೀಯದ ರಾಹು ಜನ್ಮದ ರಾಹುವಿಗೆ ಸಮವಾಗಿರ್ತಕ್ಕಂಥದ್ದೇ ದೋಷಗಳನ್ನು ಹೇಳಬೇಕು. ಈಗ ಅಲ್ಲಿ ಗ್ರಹಣಾದಿಗಳು ಕೂಡ ಬರ್ತಾ ಇರೋದರಿಂದ ಮಾತು, ಖರ್ಚು ಇದೆರಡರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಮತ್ತು ಸ್ನೇಹಿತರು, ಮಿತ್ರರು ಇವ್ರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಮಕರ ಲಗ್ನವಾಗಲಿ, ಮಕರ ರಾಶಿ ಆಗಲಿ, ಎಲ್ಲವೂ ಕೆಡ್ತಕ್ಕಂಥದ್ದು ನಮ್ಮ ಸುತ್ತೂರ ಇರತಕ್ಕಂಥ ಜನರಿಂದ ಮತ್ತು ಮಾಡ್ತಕ್ಕಂಥ ಖರ್ಚಿನಿಂದ, ಆಡ್ತಕ್ಕಂಥ ಮಾತಿನಿಂದ. ಇದನ್ನು ಮರಿಬಾರ್ದು. ಅದೇನು ಗ್ರಹಣಕ್ಕೋಸ್ಕರ ಅಂತ ಮಾತ್ರ ಹೇಳ್ತಿಲ್ಲ ನಾನು, ದಿಸ್ ಇಸ್ ಅ ಬೇಸಿಕ್ ಫ್ಯಾಕ್ಟ್. ಅಲ್ಲಿ ದೋಷ ಗ್ರಹರು ಬಂದಾಗ, ಅಲ್ಲಿ ಗ್ರಹಣಾದಿಗಳು ಬಂದಾಗ ಇರುವ ದೋಷಗಳು ನಾನು ಆಗಲೇನು ಹೇಳಿದೆ, ಇಟ್ ಗೆಟ್ಸ್ ಇನ್ಫ್ಲೇಟೆಡ್ ಅಷ್ಟೇ. ನಾವು ಹೊಸದಾಗಿ ಗ್ರಹಣವು ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡಲ್ಲ, ಇರುವ ದೋಷಗಳನ್ನೇ ಅದು ಹರಡುತ್ತೆ. ಅದರ ಬಗ್ಗೆ ಗಮನ ಇಟ್ಕೊಂಡ್ರೆ ಏನು ತೊಂದರೆ ಏನಿಲ್ಲ ಮಕರ ರಾಶಿಯವರಿಗೆ. ಕುಂಭ ರಾಶಿಯವ್ರಿಗೂ ಬಹುತೇಕ ಇದೇ ವಿಷಯ ಇದೆ. ಸ್ವಲ್ಪ ಅಸಮಾಧಾನ ಜಾಸ್ತಿ ಇರ್ತದೆ. ರವಿಯ ದೃಷ್ಟಿ, ರಾಹುವಿನ ದೃಷ್ಟಿ ರವಿಗೆ, ಕೇತುವಿನ ಪರಸ್ಪರ ದೃಷ್ಟಿ, ಜನ್ಮದಲ್ಲಿ ರಾಹು ಇರ್ತಕ್ಕಂಥದ್ದು, ಚಂದ್ರ ಸೇರ್ತಕ್ಕಂಥದ್ದು. ಒಂದು 4 ದಿನ ಅಂದರೆ ಈ ತಿಂಗಳ ಅಂದರೆ ಫಸ್ಟ್ ವೀಕ್ವರೆಗೂ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಇದರ ಈ ಆರೋಗ್ಯದ ವಿಷಯದಲ್ಲಿ, ಅಂದರೆ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯದ ವಿಷಯದಲ್ಲಿ ಒಂದಷ್ಟು ಧ್ಯಾನ ಮಾಡೋದು, ಒಂದಷ್ಟು ಯೋಗಾಸನ ಮಾಡೋದು, ಎಲ್ಲಾದರೂ ಒಂದಷ್ಟು ಹತ್ತು ಇಳಿದು ಮಾಡೋದು, ಶರೀರಕ್ಕೆ ಒಂಚೂರು ಕಸರತ್ತು ಕೊಡೋದು, ಇದೆಲ್ಲ ಸ್ವಲ್ಪ ಮಾಡಿಕೊಂಡು ಅದನ್ನು ರಿಲೀವ್ ಮಾಡಿಕೊಳ್ಬೇಕು. ಅಂದರೆ ಮಾನಸಿಕವಾಗಿರ್ತಕ್ಕಂಥ ಎಕ್ಸರ್ಸೈಸಸ್ ಇವೆಲ್ಲ ಬರೀ ಶರೀರಕ್ಕೆ ಸಂಬಂಧಪಟ್ಟಿರೋದಲ್ಲ. ಯಾಕಂದರೆ ಈ ಚಂದ್ರನು ಶನಿಯನ್ನು ದ್ವಿತೀಯ ಮನೆಗೆ ಹೋಗ್ತಾನೆ, ಅಲ್ಲಿ ಶನಿಯನ್ನು ಬರಿಬೇಕು. ಆ ಶನಿಯನ್ನು ಕಳೆದು ಮುಂದೆ ಹೋಗೋಗಿ ಇನ್ನೊಂದು 4 ದಿನ ಆಗ್ತದೆ, 5 ದಿನ ಆಗ್ತದೆ ಕುಂಭರಾಶಿಯವರಿಗೆ. ತದನಂತರ ಒಳ್ಳೆಯದಿದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ವ್ಯಯದಲ್ಲಿ ಆಗ್ತಾ ಇರತಕ್ಕಂಥದ್ದು, ಜನ್ಮ ಶನಿ ವ್ಯಯದಲ್ಲಿ ಪಾಪಗ್ರಹ ಇರತಕ್ಕಂಥದ್ದು, ಇದೆಲ್ಲ ಆಲ್ರೆಡಿ ದೋಷ ಇದೆ. ಅನಾವಶ್ಯಕವಾಗಿರ್ತಕ್ಕಂತಹ ಚಿಂತೆ ಜಾಸ್ತಿ ಆಗುತ್ತೆ.
ಅದು ವಿಶೇಷವಾಗಿ ಸ್ತ್ರೀಯರಿಗೆ. ಮತ್ತು ರಕ್ತದೋಷ, ನರಗಳ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು, ವಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಆಲ್ರೆಡಿ ಇರುವುದು, ಸ್ವಲ್ಪ ಉಲ್ಬಣ ಆಗುವ ಸಮಯ, ವರ್ಷಕಾಲವೂ ಆಗಿರುವುದರಿಂದ. ಸೊ ಆದಷ್ಟು ವಾಟ್ ಯು ಈಟ್, ಹೌ ಮಚ್ ಯು ಈಟ್, ವೆನ್ ಯು ಈಟ್, ಇದೆಲ್ಲವೂ ಗಮನಕ್ಕೆ ತಗೊಂಡಾಗ ಸ್ವಲ್ಪ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು. ಲೈಫ್ ಈಸ್ ಆಲ್ ಅಬೌಟ್ ಮ್ಯಾನೇಜಿಂಗ್. ಸೊ ಅದ್ರ ಬಗ್ಗೆ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ದ್ವಾದಶ ರಾಶಿಗೆ ಹೇಳಿದ್ವಿ. ಸರಿ ಕಶ್ಯಪ್ ಅವರು, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಸುಷ್ಮಿತಾ ಅಂತ. ಸುಷ್ಮಿತಾ ಅವರೇ ನಮಸ್ಕಾರ. ಗ್ರಹಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಯನ್ನ ಕೇಳಿ ಗುರುಗಳಿದ್ದಾರೆ. ಸ್ವಲ್ಪ ಜೋರಾಗಿ ಮಾತಾಡಿ ಸುಷ್ಮಿತಾ ಅವರೇ. ಹಾ, ಮಾತಾಡಿ. ನಿಮ್ಮ ಪ್ರಶ್ನೆ ಏನು ಹೇಳಿ. ಓಕೆ, ಕರೆ ಕಟ್ಟಾಗಿದೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನವೀನ್ ಅವರು. ನವೀನ್ ಅವರೇ ನಮಸ್ಕಾರ. ಓಕೆ, ಈ ಕರೆ ಕೂಡ ಕಟ್ಟಾಗಿದೆ. 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈ 12 ರಾಶಿಗಳಲ್ಲಿ ಯಾವ ರಾಶಿಯವರು ತುಂಬಾನೇ ಕೇರ್ಫುಲ್ ಆಗಿರಬೇಕು ಅಂತ ಇದ್ರೆ ಯಾವ ರಾಶಿ ಗುರು? ಕುಂಭ ರಾಶಿ, ಕರ್ಕಾಟಕ ರಾಶಿ, ಮೀನ ರಾಶಿ. 3 ರಾಶಿಗಳು ಜೊತೆ ವೃಶ್ಚಿಕನೂ ಕೂಡ. ವೃಶ್ಚಿಕನು. ಈ 4 ರಾಶಿಗಳು ಕೂಡ ಬಹಳ ಎಚ್ಚರಿಕೆನಲ್ಲಿ ಇರಬೇಕು. ವೃಶ್ಚಿಕವು ಒಳ್ಳೇದು ಹೇಳಿದ್ರು. ವೃಶ್ಚಿಕ 4 ಆಗತ್ತೆ, ಅಪಘಾತಗಳು ಉಂಟಾಗುತ್ತೆ. ಒಳ್ಳೇದು ಹೇಳಿದ್ರು. ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ಕೇಂದ್ರವಾಗಿರ್ತಕ್ಕಂಥ ರಾಶಿ ಇವತ್ತು ವೃಶ್ಚಿಕ. ಎಲ್ಲ ನಮ್ಮ ನರೇಂದ್ರ ಮೋದಿ ಅವರಿಂದ ಹಿಡಿದು ಡೊನಾಲ್ಡ್ ಟ್ರಂಪ್ ವರೆಗೂ ಎಲ್ಲರದ್ದು ವೃಶ್ಚಿಕ ರಾಶಿಯೇ. ಸೊ ನಾನು ಆಗಲೇ ಹೇಳಿದ ಹಾಗೆ ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದೋಷಗಳು, ಪ್ರಾಕೃತಿಕ ದೋಷಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ವೃಶ್ಚಿಕ ರಾಶಿಗೆ ನಾನಾ ಬಗೆಯ ಸವಾಲುಗಳನ್ನು ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ಕಳೆದ 2 ತಿಂಗಳಿಂದ. ಹೈರಾಣ ಅಂದರೆ ಅಬ್ ಆಯಾ ಊಂಟ್ ಪಹಾಡ್ಕೆ ನೀಚೆ ಅಂತಂತಾರೆ ನೋಡಿ, ಆಯ್ತಾ? ಆ ರೀತಿ ಮಾಡಿದೆ ಅಂತಂದ್ರೆ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಎಲ್ಲ ಜನಕ್ಕೆ ಗೊತ್ತಾಗ್ತದೆ. ಹಾಗಾಗ್ತದೆ. ಅಂಥ ಒಂದು ದೊಡ್ಡ ಸ್ಥಾನಗಳಲ್ಲಿರ್ತಕ್ಕಂಥವರಿಗೆ ಅಂಥ ವಿಷಮ ಪರೀಕ್ಷೆಗಳು ಬಂದು ಹೋಗ್ತದೆ. ಯಾಕೆ ಈ 1 ತಿಂಗಳಲ್ಲೇ ಆಗ್ಬೇಕು ಅದೆಲ್ಲ? ಆಗಲೇ ಆಚಾರ್ಯರು ಹೇಳಿದ ಹಾಗೆ 15 ದಿನ ಅಂದರೆ ಒಂದು ಪಕ್ಷದ ಮುಂಚೆ ಮತ್ತು ಒಂದು ಪಕ್ಷದ ನಂತರ ಸುಮಾರು 1 ತಿಂಗಳು, 1.5 ತಿಂಗಳು ಈ ಗ್ರಹಣಾದಿಗಳ ದೋಷಗಳಿರ್ತದೆ. ಸೊ ಅಂಥ ಸಮಯದಲ್ಲಿ ಅದು ಬೀಳುವುದೇ ರಾಜತ್ವಕ್ಕೆ, ಆಡಳಿತಕ್ಕೆ, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಿರೋ ಹಾಗೆ. ಅದಕ್ಕೆ ತಕ್ಕಂಥ ರಕ್ಷೆಗಳನ್ನು, ಅದಕ್ಕೆ ತಕ್ಕಂಥ ಇದನ್ನು ಹಿಂದಿನ ಕಾಲದಲ್ಲಿ, ಇಫ್ ಯು ಹ್ಯಾವ್ ಸಮ್ ಟೈಮ್. ಕಾಲರ್ ರೆಡಿ ಇದ್ದಾರೆ ಒಬ್ರು, ಬೆಂಗಳೂರಿಂದ ರಾಜು ಅವರು. ರಾಜು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ ಏನಿತ್ತು ಅದನ್ನ ಕೇಳಿ ಗುರುಗಳಿದ್ದಾರೆ. ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ 2/5/89. ನಕ್ಷತ್ರ ಹೇಳಿ. ನಕ್ಷತ್ರ ಪುನರಾಶ ನಕ್ಷತ್ರ, ಮಿಥುನ, ಕಟಕ ರಾಶಿ. ಹಾ, ಏನು ಪ್ರಶ್ನೆ? ಅವನು ಏನೇ ಮಾಡಿದ್ರು ಒಳ್ಳೇದಾಯ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾನೆ? ಅವ್ನು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಯಾವ್ದು ಸೆಟ್ ಆಗ್ಲಿಲ್ಲ. ಹೋಗ್ಲಾಕಿದ್ವಿ, ಹೋಗ್ಲು ಸೆಟ್ ಆಗ್ಲಿಲ್ಲ. ಎಷ್ಟು ಓದಿದ್ದಾನಪ್ಪ? ಅವ್ರು ಡಿಪ್ಲೊಮಾ ಮಾಡಿದ್ದಾರೆ. ಹಾ, ಡಿಪ್ಲೊಮಾನು ಅರ್ಧ ಬರ್ಧ ಕಂಟಿನ್ಯೂ ಮಾಡಿದ್ದಾರೆ. ಅರ್ಧ ಬರ್ಧ. ಎಷ್ಟು ಏಜ್ ಈಗ? ಈಗ 28 ವರ್ಷ ಅವ್ರಿಗೆ. ನೋಡಿ, ಉದ್ಯೋಗದಲ್ಲಿ ಇನ್ನೂ ಸ್ಥಿರತೆ ಇಲ್ಲದೆ ಇರತಕ್ಕಂಥದ್ದನ್ನು ಹೇಳ್ತಾ ಇದ್ದೀರಿ, ಆಯಿತಾ? ಅವನಿಗೆ ನಿಶ್ಚಿತವಾಗಿ ಶನಿಯ ಮತ್ತು ಕುಜನ ಬಾಧೆಗಳ ದೋಷಗಳಿರ್ತದೆ ಜಾತಕದಲ್ಲಿ. ಒಂದು ಸತಿ ಸರಿಯಾಗಿ ಜಾತಕವನ್ನು ಒಳ್ಳೆ ಕಡೆ ವಿಮರ್ಶೆ ಮಾಡಿಸ್ಕೊಳ್ಳಿ. ಬರೀ ರಾಶಿಯಿಂದ 28 ವರ್ಷ 30 ವರ್ಷ ಆದರೂ ಉದ್ಯೋಗ ಸರಿಯಾಗಿಲ್ಲ ಅಥವಾ ವಿವಾಹಾದಿ ವಿಷಯಗಳು ಸರಿಯಾಗ್ತಾ ಇಲ್ಲ ಅಂತಂತಂದರೆ ಬರೀ ರಾಶಿ ಫಲದಿಂದ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅದನ್ನು ಸರಿಯಾಗಿರುವಂಥ ಜಾಗದಲ್ಲಿ ಒಂದು ಸತಿ ವಿಮರ್ಶೆ ಮಾಡಿಕೊಂಡು ಶನಿಯ ಕಾರಣ ಮತ್ತು ಕುಜನ ಕಾರಣ ಯಾವ ಕರ್ಮಗಳು ಕೆಟ್ಟಿದೆ ಅದಕ್ಕೆ ತಕ್ಕಂಥ ಉಪದೇಶ ಆಗಲಿ ರಕ್ಷೆಗಳನ್ನಾಗಲಿ ಮಾಡಿಸ್ಕೊಂಡು ಮುಂದೆ ಹೋಗಲಿ, ಒಳ್ಳೆಯದಾಗ್ತದೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವಿಕಾಸ್ ಅವರು ತುಮಕೂರಿಂದ. ವಿಕಾಸ್ ಅವರೇ ನಮಸ್ಕಾರ. ಮೇಡಮ್, ನನ್ನ ಹೆಸರು ವಿಕಾಸ್, ತುಮಕೂರಿನ ಮಾತಾಡ್ತಿದ್ದೇವೆ. ನಂದು ಡೇಟ್ ಆಫ್ ಬರ್ತ್ 18 ರಾಶಿ ನಕ್ಷತ್ರ ಹೇಳಿ. ಡೇಟ್ ಆಫ್ ಬರ್ತ್ ಬೇಡ. ರಾಶಿ ಪುನರ್ವಸು ನಕ್ಷತ್ರ. ಗುರುಗಳೇ, ನಕ್ಷತ್ರ ಇದು ಮತ್ತೊಮ್ಮೆ ಹೇಳಬಹುದಾ ನಿಮ್ಮ ರಾಶಿಯನ್ನ?
ಸರ್ ನಿಮ್ಮ ಜನ್ಮ ನಕ್ಷತ್ರ ರಾಶಿ ರಾಶಿ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಬಗ್ಗೆನೇ ಇಷ್ಟೊತ್ತು ಹೇಳ್ತಾ ಇದ್ವಿ ನಾವು. ಕರ್ಕಾಟಕ ರಾಶಿ ಏನು ಮಾಡ್ತಾ ಇದ್ದೀರಾ ನೀವು? ಸರ್, ಗ್ರಾಮವನ್ ಸೇವಾ ಕೇಂದ್ರ ನಡೆಸ್ತಿದೀವಿ. ನನ್ನ ಮದುವೆ ಬಗ್ಗೆ ಮತ್ತೆ ಹಣದ ಸಮಸ್ಯೆ ಬಗ್ಗೆ ಪರಿಹಾರ ಕೇಳ್ತೀನಿ. ಓಕೆ, ನಿಮ್ಮದು ಮದುವೆಗೆ ಅಂದಾಗ ಸದ್ಯಕ್ಕೆ ಗುರುಬಲ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಗುರು ಜನ್ಮ ರಾಶಿನಲ್ಲೇ ಇದ್ದಾನೆ. ಸೊ ಜನ್ಮನಾಮ ನರೋ ದುಃಖಂ ಅಂತ ಸ್ವಲ್ಪ ಚಿಂತೆ ಜಾಸ್ತಿ ಇರುತ್ತೆ. ಮತ್ತು ಅಷ್ಟಮದಲ್ಲಿ ಚಂದ್ರರಾಹು ಇದೆ, ಆದ್ದರಿಂದ ಸದ್ಯದ ಪರಿಸ್ಥಿತಿನಲ್ಲಿ ಟೈಮ್ ಸಾಧಾರಣವಾಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಜಾತಕವನ್ನು ಸರಿಯಾದ ಜ್ಯೋತಿಷಿಗಳಿಂದ ವಿಶ್ಲೇಷಣೆ ಮಾಡಿಸ್ಕೊಂಡಾಗ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಏನಾದರೂ ದೋಷಗಳಿದೆಯಾ ಅನ್ನೋದನ್ನು ಫಸ್ಟು ಖಾತ್ರಿ ಮಾಡ್ಕೊಳ್ಳಿ. ತದನಂತರದಲ್ಲಿ ಅದಕ್ಕೆ ಶಾಸ್ತ್ರೋಕ್ತ ರೀತಿಯಾದಂತಹ ಶಾಂತ್ಯಾದಿಗಳನ್ನು ಮಾಡ್ಕೊಳ್ತು ಅಂದರೆ ಖಂಡಿತವಾಗ್ಲೂ ಆಗತಕ್ಕಂಥದ್ದು. ಮತ್ತು ಕರ್ಕಾಟಕ ರಾಶಿಯವರಿಗೆ ಗ್ರಹಣ ನಿಮಿತ್ತವಾಗಿ ಸ್ವಲ್ಪ ಸಾಧಾರಣವಾಗಿದೆ. ಆದ್ದರಿಂದ ಇನ್ನೊಂದು ವಾರದ ತನಕನೂ ಕೂಡ ಸ್ವಲ್ಪ ಎಚ್ಚರಿಕೆನಲ್ಲಿರ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವಿಕಾಸ್ ಅವರೇ, ಕಾಲ್ ಮಾಡಿದ್ದಕ್ಕೆ. ಇಬ್ಬರು ಕೂಡ ಇಷ್ಟೊತ್ತು ಚಂದ್ರಗ್ರಹಣ, ವರ್ಷದ ಕೊನೆಯ ಹಾಗೂ ಎರಡನೇ ಚಂದ್ರಗ್ರಹಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಇಬ್ಬರಿಗೂ ಧನ್ಯವಾದ. ಗ್ರಹ ಕುರುವಂತು ನೋ ಮಂಗಳಂ. ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.